ನೀವು IT ಇಂದ ಸಿನಿಮಾಗೆ ಬರೋಕ್ಕೆ ಕಾರಣ ಏನು? ಅಶ್ವಿನ್ಗೆ ಈಗ ಗಟ್ಟಿ ನೆಲೆ ಕಾಣಬೇಕು ಅಥವಾ ಗಟ್ಟಿ ನೆಲೆ ಊರ್ತೀನಿ ಅನ್ನೋದು ಏನಾದರೂ ಭರವಸೆ ಇದೆಯಾ? ಆ ವಿಚಾರದ ನಂಗೆ ಕಾನ್ಫಿಡೆನ್ಸ್ ಇದೆ. ಅಂದ್ಕೊಂಡಾಗ ಸಿಗದಲ್ಲ ಇರ್ಬೋದು, ಬಟ್ ಅಸ್ತಿತ್ವ ಅಂತೂ ಇಲ್ಲೇ ಉಳಿತೀನಿ, ಏನಾದ್ರು ಮಾಡೇ ಮಾಡ್ತೀನಿ ಅಂತ ಅನ್ಸುತ್ತೆ. ಇಲ್ಲಿ ಕಾಲಿಟ್ಟಿದ್ದು ರೈಟ್ ಆರ್ ರಾಂಗ್ ಅಂತ ಅನ್ಸುತ್ತೆ ಯಾವ್ದಾದ್ರು? ಕಾಲಿಟ್ಟಿದ್ದು ರಾಂಗ್ ಅಂತ ಒಂದಿನೂ ಅನ್ಸಿಲ್ಲ. ಯಾಕಂದ್ರೆ ನಾನು ಗೊತ್ತಿದ್ದೆ ಇಟ್ಟೆ. ಆ IT ಅಷ್ಟು ನಾನು ದುಡ್ಡು ಈಗ ಮಾಡಿಲ್ಲ, ಬಟ್ ನೆಮ್ಮದಿ ಇದೆ ನನಗೆ. ಟೋಬಿ ಅಂತ ಒಂದು ಸಿನಿಮಾ ನೋಡ್ತೀರಿ, ನೋಡಿ ಬಂದಾಗ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಹತ್ತು ಬಿಡ್ತೀರಿ. ನನಗೆ ಮೇನ್ ಅಂದರೆ ಆ ಇನ್ನೋಸೆನ್ಸು, ಆ ಟೋಬಿದು, ಆಮೇಲೆ ಅಸಹಾಯಕತೆ, ಅದೆಲ್ಲ ನನಗೆ ಒಂಥರ ತೀರಾ ಎಮೋಷನ್ ಮಾಡ್ಬಿಡ್ತು. ನೀವು ನಿಮ್ಮ ವೈಫ್ ಎಲ್ಲ ಹೋದಾಗ ಅಲ್ಲಿ ಪ್ರಕಾಶ್ ರೈದು ಒಂದು ಫೋಟೋ ನೋಡ್ತೀರಾ, ನಾನು ಯಾವಾಗ ಈ ಥರ ಬರ್ತದೆ, ನನ್ನ ಫೋಟೋ ಯಾವಾಗ ಹಿಂಗೆ ಬರುತ್ತೆ ಅಂತ ಹೇಳ್ತೀರಿ. ಸಡನ್ನಾಗಿ ಅವರು ನಿಮ್ಗೊಂದು ಮಾತು ಹೇಳ್ತಾರೆ, ಅಲ್ಲಿಂದ ನಿಮ್ಮ ಲೈಫ್ ಬದಲಾಗುತ್ತೆ. ಅವಳು ಹೇಳ್ತಾಳೆ, ನಿದ್ದೆ ಗಂಡನ್ನು ನೀನು ಪ್ರಕಾಶ್ ರೈ ಅವ್ರ ಥರ ಆಗಬೇಕು ಅಂತಿದ್ದೆ, ಅವಳು ವಿಲನ್ ಯಾಕೆ ಆಗಬೇಕು, ನೀನು ಹೀರೋ ಆಗ್ಬೋದಲ್ಲ ಅಂತ ಅವಳು. ಬಟ್ ನನಗೇನೋ ಅದು ಬೇಕದು ಅಂತ. ಕೊರೋನಾ ಬರುತ್ತೆ, ಕೆಲಸ ಇಲ್ದಂಗೆ ಆಗುತ್ತೆ, ಮತ್ತು ಅದೇ ಒದ್ದಾಟಗಳು. ಅವಾಗ ಏನಿಸ್ತು, ಮನೆಯವ್ರು ಏನಂತಾರೆ? ಕರೋನಾ ಮುಂದೆ ಹೆಂಗೆ ಅಂದರೆ ಇದು ಊಟಕ್ಕೆ ಎಲೆ ಹಾಕಿ ಅನ್ನ ಹಾಕ್ದಂಗೆ ಆಗೋಯ್ತು ನನ್ನ ಪರಿಸ್ಥಿತಿ. ನನಗೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಇಷ್ಟು ನೋವು ಕೊಟ್ಟಿದೆ, ಇಲ್ಲೇ ಇರೋದು, ಏನಾನು ಆಗಲಿ ಇಲ್ಲೇ ಇರೋದು, ಇಷ್ಟು ನೋವು ನೋಡೇ ಬೇಡ ಅಂತ. ಎಂದಾದರೂ ಈ ಫೀಲ್ಡಿಗೆ ಬಂದಿದ್ದು ಬೇಜಾರಾಯ್ತಾ ಅಥವಾ ಈಗ ಬಂದಿರೋ ತೃಪ್ತಿ ಅಂತ ಅನಿಸಿದ್ಯಾ? ಬಂದಿರೋ ತೃಪ್ತಿ ಇದೆ. ಜೀವನದ ಓಟದಲ್ಲಿ ದುಡ್ಡು, ಮನೆ, ಸಂಸಾರ, ಸೆಟ್ಲು ಅನ್ನೋದು ಚಾಟದಲ್ಲಿ ಅವನೂರು, ಅವನ ರಾಜ್ಯ, ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಫೀಲ್ ಮಾಡ್ತಾ ಇಲ್ಲ. ಬಟ್ ನನಗೆ ಆ್ಯಕ್ಟಿಂಗಿಂದ ಅದು ಫೀಲ್ ಬಂದಿದೆ. ಸಿನಿಮಾ ಅಂದ್ರೇ ಹಾಗೆ. ಇಲ್ಲಿ ಒಂದು ಸರಿ ಈ ಫೀಲ್ಡಿಗೆ ಎಂಟ್ರಿ ಆಗಿಬಿಟ್ರೆ ಕೊನೆ ತನಕ ಇಲ್ಲೇ ಇರಬೇಕು ಅಂತ ಅನಿಸ್ಬಿಡುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು IT-BTಯಿಂದ ಬಂದಿರುವಂಥ ಜನ ಭಾಳ ಇದ್ದಾರೆ. ಡೈರೆಕ್ಟ್ರು ಬಂದಿದ್ದಾರೆ, ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಅದರಾಗೂ ಹೆಚ್ಚಾಗಿ ನಾನು ನಟನೆ ಮಾಡೋ ಮೂಲಕ ಇಲ್ಲೇ ಗಟ್ಟಿ ನೆಲೆ ಕಾಣಬೇಕು ಅಂತ ಅಂದ್ಕೊಂಡು ಬಂದಂಥವ್ರು ಭಾಳಷ್ಟು ಜನ. ಸೊ ಇಲ್ಲಿ ಒಂದಿಷ್ಟು ಜನ ಉಳ್ಕೊಂಡಿದ್ದಾರೆ, ಒಂದಿಷ್ಟು ಜನ ಹೊರಗೆ ಹೋಗಿದ್ದಾರೆ. ಅಂದರೆ ಇಲ್ಲಿ ಯಾರು ತಾಕತ್ತಿರುತ್ತೆ, ಯಾರಿಗೆ ಅದೃಷ್ಟ ಇರುತ್ತೆ, ಯಾರಿಗೆ ಪರ್ಫಾರ್ಮೆನ್ಸ್ ಮಾಡೋ ಅಂಥ ಯೋಗ ಇರುತ್ತೆ, ಅಂಥವ್ರು ಮಾತ್ರ ಇಲ್ಲಿ ಉಳ್ಕೊಳ್ತಾರೆ. ಸೊ ಅಂತಹವರ ಸಾಲಿಗೆ ಈಗ ನಮ್ಮ ಮುಂದೆ ಕೂತಿರೋಂಥ ಒಬ್ಬ ನಟ ಇದ್ದಾರೆ. ಸೊ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದು ಇನ್ನೇನು ಒಂದು ತಿಂಗಳು 2 ತಿಂಗಳು ಆದರೆ ಅವರು ಬರೋಬ್ಬರಿ ಒಂದು ದಶಕ ಆಗುತ್ತೆ. 10 ವರ್ಷದಲ್ಲಿ 90 ಸಿನಿಮಾಗಳನ್ನು ಮುಗಿಸಿದ್ದಾರೆ. ಇನ್ನೇನು 10 ಸಿನಿಮಾ ಆದರೆ 100 ರೀಚ್ ಆಗ್ತಾರೆ. ಸೊ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಜೊತೆ ಕೂತಿರೋರು ಅಶ್ವಿನ್ ಹಾಸನ್. ನಮಸ್ಕಾರ ಅಶ್ವಿನ್ ಹಾಸನ್ ಅವರೇ, ಹೇಗಿದ್ದೀರಿ? ಮಾಮೂಲಿ ಚೆನ್ನಾಗಿದ್ದೀರಾ? ಹೆಂಗೆ ನಡೀತಿದೆ ಜರ್ನಿ ಎಲ್ಲ? ಜರ್ನಿ ವೈಯಕ್ತಿಕವಾಗಿ ಹೋರಾಟ ಇದ್ದೇ ಇದೆ. ಓವರಾಲ್ ಇಂಡಸ್ಟ್ರಿ ಅಂತ ಬಂದಾಗ ಒಂಚೂರು ಅಡೆತಡೆ ಎಲ್ಲ ಬೇಜಾರಾಗುತ್ತೆ, ಅಂದರೆ ಫ್ಯಾಮಿಲಿ ಇದ್ದಂಗೆ. ಬಟ್ ಪರ್ಸನಲಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದೇ ಇಲ್ಲ ಎಂಡವ್ರಿಗೆ. ನಮ್ಮ ಪರ್ಸನಲಿ ನಂಗೆ ಅನ್ಸೋದು, ಒಬ್ಬ ಕಲಾವಿದಂಗೆ ಎಂಡ್ ಅನ್ನೋದಿಲ್ಲ. ಅಂದರೆ ಇನ್ನೇನೋ ಮಾಡ್ರಿ, ಇನ್ನೇನೋ ಬೆಟ್ರ್. ಯಾಕೆಂದರೆ ಯಾರೋ ದೊಡ್ಡವ್ರು ಹೇಳ್ತಿದ್ರು, ಭಟ್ರು ಹೇಳಿದ್ದು ಒಂದು ಸರಿ ಕೇಳಿಸ್ಕೊಂಡಿದ್ದೆ, ಸ್ಟೀವನ್ ಸ್ಟಿಲ್ಸ್ಬರ್ಗ್ಗೆ ಕನ್ನಡ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವ್ರದ್ದು ನಮಗೆ ಕಾಂಪಿಟೇಷನ್ ಸಿನಿಮಾ ರಿಲೀಸ್ ಆದರೆ. ನಾವು ಈಗ ಆ್ಯಕ್ಟಿಂಗು ನವರಸ ಅಷ್ಟೇ ಆದರೂ ಕೂಡ ಅಲ್ಲಾರು ಹಾಲಿವುಡನ್ನು ಮಾಡಿ ನಮಗೂ ಈ ಥರದ್ದು ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಪರ್ಸನಲಿ ಅಂದರೆ ಗೋಲ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಎಸ್, ಅಶ್ವಿನ್ ಅವರು ಹಾಸನದವರು. ಹೌದು ಸರ್. ಅಶ್ವಿನ್ ಜೊತೆಗೆ ಹಾಸನ್. ಓಕೆ, ಹಂಗಾಗಿ ರೆಕಗ್ನೈಸ್ ಮಾಡ್ತಾರೆ. ಹಾಸನ ಈಗ ಸಾಕಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ಬೇರೆ ಬೇರೆ ವಿಚಾರ. ಸೊ ಅಶ್ವಿನ್ ಹಾಸನ್ ಅಂತಂದರೆ ಕಲೆ ವಿಚಾರದಲ್ಲಿ ನಮ್ಮ ನಟ ಅಂತ ಗುರುತಿಸ್ತಾರೆ. ಈಗ ಎಲ್ಲೇ ಹೋದರೂ ನಿಮ್ಮನ್ನು ಗುರುತಿಸ್ತಾರೆ. ಆ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ. ನೀವು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮೊದಲು IT ಫೀಲ್ಡಲ್ಲಿ ಇದ್ದಂಥವ್ರು. IT-ಇಂದ ಸಿನಿಮಾಗೆ ಬರೋಕ್ಕೆ ಕಾರಣ ಏನು? ಕಾರಣ ಅಂದರೆ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೇನು ಆ್ಯಕ್ಟರ್ ಆಗಬೇಕು ಅಂತ ಇರಲಿಲ್ಲ. ಓಕೆ. 3rd ಸೆಮಿಸ್ಟರ್ ಇಂಜಿನಿಯರಿಂಗಲ್ಲಿ ಈ ಕಲ್ಚರಲ್ ಪ್ರೋಗ್ರಾಮ್ಸ್ ಇಂಜಿನಿಯರಿಂಗ್ ಕಾಲೇಜಲ್ಲಾದಾಗ 1-2 ಕಾಂಪಿಟೇಷನ್ ನಾನು ಗೆದ್ದಿದ್ದೆ. ಅಂದರೆ ಓವರಾಲ್ ಟೀಮ್ ಇಡೀ ಬ್ರ್ಯಾಂಚ್ಗೂ ಪಾಯಿಂಟ್ಸ್ ಬರುತ್ತದು. ಓವರಾಲ್ ಚಾಂಪಿಯನ್ಶಿಪ್ ಅಂತ ಕೊಡ್ತಾರೆ ಏನೋ ಬ್ರ್ಯಾಂಚಲ್ಲಿ. ಆವಾಗ ನಮ್ಮ HOD ರಾಜಶೇಖರಯ್ಯ ಅಂತ IP HOD ಅವರು, ಇವರೇ ಬೆಟರ್ ಆ್ಯಕ್ಟರ್ ದೆನ್ ಇಂಜಿನಿಯರ್ ಅಂತ ಒಂದು ಮಾತು ಹೇಳಿದರು ಸ್ಟಾಫ್ ರೂಮಿಗೆ ಕರೆದು. ಥ್ಯಾಂಕ್ ಯು ಸರ್ ಅಂದಿದ್ದೆ. ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ ರೀ ಅಂತ ಅಂದಿದ್ರು. ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆಮೇಲೆ ಇಲ್ಲಿ ಬಂದು ಟೈಕೋ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಜಾಬಿಗೆ ಸೇರಿದೆ. ಅಲ್ಲಿ ನಮ್ಮ ಮಾವ ಇನ್ಫ್ಲೂಯೆನ್ಸ್ ಮಾಡಿ ಊರ ಕಡೆಯವ್ರು ಯಾರು ಸೇರಿಸಿ ಕೊಡಿಸಿದ್ರು. ಅಂದರೆ ನಂದು ಇಂಟರ್ವ್ಯೂ ಕ್ಲಿಯರ್ ಆಗಿತ್ತು, ಬಟ್ ಇನ್ಫ್ಲೂಯೆನ್ಸ್ ಮಾಡಿದರು.
ಅಲ್ಲೊಂದು 3 months ಮಾಡಿದಾಗ ಅಲ್ಲಿ ತುಂಬ ನನಗೂ ಅಲ್ಲಿರೋ ಬಾಸ್ಗೂ ತುಂಬ ಇರಿಟೇಟ್ ಆಗೋದು. ಅವರು ಎಲ್ಲರ ಮುಂದೆ ಬೈಯೋರು, ನನ್ನ ತಪ್ಪಿರಲಿಲ್ಲ ಬಟ್ ಬೈಯೋರು. ಮೇ ಬಿ ಅವ್ರು ಕಲೀಲಿ ಅಂತ ಬೈತಿದ್ರೇನೋ, ಇಂಜಿನಿಯರಿಂಗ್ ಮುಗಿಸ್ ಬಂದಿಯಾನೆ ಅಂತ. ಪ್ರೊಡಕ್ಷನ್ ಸೂಪರ್ವೈಸರ್ ಕೆಲಸ. ಸೊ ಅಲ್ಲೇ ಆಗದಲ್ಲೇ ನಾನು ಅವ್ರಿಗೆ ವಾಪಸ್ ಬೈದಾಗ ಅಷ್ಟೇ ಕಂಪ್ನಿ ಬಿಟ್ಟು ಬಂದೆ. 3 ತಿಂಗಳು. ಆ ಒಂದು 3 ತಿಂಗಳದ್ದು ಒಂದು PF ದುಡ್ಡಿತ್ತು, ಒಂದು 5,000 ರೂಪಾಯಿನೋ ಬಂದಿತ್ತು. ಅದರಲ್ಲಿ ಅವಾಗ ನನಗೆ ಇಂಜಿನಿಯರಿಂಗ್ ಫೀಲ್ಡೇ ಬೇಡ, ಇದು ಬರೀ ಇಲ್ಲಿ ಅಂದರೆ ನಾನು ಅಂದ್ಕೊಂಡಿದ್ದೆ ಇಂಜಿನಿಯರಿಂಗ್ ಅಂದ ತಕ್ಷಣ ನೀಟಾಗಿರುತ್ತೆ, ಕೂರಿಸ್ತಾರೆ, ಕೆಲಸ ಕೊಡ್ತಾರೆ, ಆ ಥರ ಇತ್ತು. ಅಲ್ಲೂ ಒಂದು ಹೈರಾರ್ಕಿ ಅಂತಿದೆ, ಬಾಸಿಸಮ್ ಇದೆ, ಎಲ್ಲ ಇದೆ. ಸೊ ನನಗನ್ನಿಸ್ತು ನಾನು ಫೋಟೋಶೂಟ್ ಮಾಡಿ ಆ್ಯಕ್ಟ್ ಆಗ್ತೀನಿ ಅಂತ. ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ 1-2 ಕಡೆಗೆ ಸೆಲೆಕ್ಟ್ ಆಗಿಬಿಟ್ಟೆ. ಬಟ್ ಡೆಪ್ತ್ ಇಲ್ಲ ನನಗೆ. ಅಂದರೆ ನನಗೆ ಅನ್ನಿಸೋದು ಏನೋ ನನ್ನ ಮಿಸ್ಸಿಂಗ್ ಆಗ್ತಾಯಿದೆ ಆ್ಯಕ್ಟಿಂಗಲ್ಲಿ. ಅಂದರೆ ಬೇರೆಯವ್ರದ್ದೆಲ್ಲ ಅವತ್ತು ಚಿಕ್ಕ ವಯಸ್ಸಿಂದ ಓದ್ಕೊಂಬಂದಿದೆ ನಾಟಕದ ಹಿನ್ನೆಲೆ. ನನ್ನ ಫೇವ್ರೇಟು ಅನಂತನಾಗ್ ಸರು, ಪ್ರಕಾಶ್ ರೈ, ಅಣ್ಣವರು, ವಿಷ್ಣು ಸರ್ ಎಲ್ಲರೂ ಎಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡವರೇ ಜಾಸ್ತಿ. ಇವು ಥಿಯೇಟ್ರು ಮಾಡಬೇಕು ಅನ್ಸಿ ಎಲ್ಲಿ ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಹಾಸನಲ್ಲಿ ಇರಲಿಲ್ಲ. ಕೊನೆಗೆ ವಿನು ಬಳಂಜ ಅಂತ ಗುರುಗಳು, ಅವರು ಕಲಾಗಂಗೋತ್ರಿಗೆ ನಂಬರ್ ಕೊಟ್ಟರು, ರಾಜಾರಾಮ್ ಸರ್. ಅಲ್ಲಿ ಹೋಗಿ ಸೇರಿದೆ. ಅಲ್ಲಿ ಹೋದ್ಮೇಲೆ ಒಂದು ಕ್ಲಾರಿಟಿ ಸಿಕ್ತು. ಅಂದರೆ ಅಲ್ಲಿ ಹೋದಾಗಲೂ ನನ್ನೊಂದು ಕಾಮಿಡಿ ಆಯಿತು. ನನಗೆ ಗೊತ್ತಿಲ್ಲ, ನಾನು ಅವಾಗ ಇನ್ನೂ ಒಂದು 24-25 ವರ್ಷದವನು. ಅದಕ್ಕಿಂತ ಮುಂಚೆ ರಂಗಶಂಕರದ ಹತ್ರ ಎಲ್ಲ ಓಡಾಡ್ತಿದ್ದೆ, ನಾಟಕ ಎಲ್ಲ ಮಾಡಬೇಕು ಹಂಗೆ ಹಿಂಗೆ ಅಂತ. ಅವಾಗ ಅಲ್ಲೆಲ್ಲ ಹೀರೋ ಯಂಗ್ಸ್ಟರ್ಸ್ ಅಲ್ಲ, ಹೀರೋ ಅಂತ. ಅವರು ಫಸ್ಟ್ ಟೈಮ್ ಹೋದಾಗ ಏನಪ್ಪ ನೀನೇನಪ್ಪ ವಿನು ಸರ್ ಕಳಿಸಿರೋದು ಹ್ಞೂ ಸರ್ ನಾನು ಏನಾಗಬೇಕು ಅಂತಿದ್ದೆ, ಹೀರೋ ಆಗಬೇಕು ಸರ್ ಅಂತ. ಹೀರೋನ ಬಾಬಾ ಅಂತ ಹೇಳಿದ್ರು. ಒಂದು 6 ತಿಂಗಳು ನಾನು ಏನೂ ಮಾಡಲಿಲ್ಲ, ಬರೀ ರಿಹರ್ಸಲ್ ನೋಡ್ಕೊ, SLVಗೆ ಹೋಗು, ಕಾಫಿ ಹೇಳಿದ್ದೀನಿ ತೊಗೊಂಬ. ನಾನು ಖುಷಿಯಾಗಿ ಮಾಡ್ತಿದ್ದೆ, ಯಾಕೆಂದ್ರೆ ಅಲ್ಲಿ ಬಿ ಸುರೇಶ್ ಸರ್, ಮಂಜುನಾಥ್ ಹೆಗಡೆ ಎಲ್ಲ ದೊಡ್ಡ ಆ್ಯಕ್ಟ್ರುಗಳು. ನಮಗೆಲ್ಲ ಟಿ ವಿಲಿ ಎಲ್ಲ ನೋಡಿದ್ರೆ ನಾವು ಇಲ್ಲಿ ಹತ್ರದಿಂದ ನೋಡ್ತೀವಿ ರಿಹರ್ಸಲ್ ಎಲ್ಲ ಹಿಂಗೆ ತಗೋತಾರೆ ಅಂತ. ಆಮೇಲೆ ನಮ್ಮದು IT ಜಾಬಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಇಂಗ್ಲೀಷ್ದು ನಾವೇನು ಇಂಗ್ಲೀಷ್ ಜಾಸ್ತಿ ಅಲ್ಲಿ ಹೋದ್ಮೇಲೆ ಒಂಚೂರು ಪ್ರಾಕ್ಟೀಸ್ ಆಗ್ಬಿಟ್ಟಿತ್ತು ಎಲ್ಲದಕ್ಕೆ. ಓಕೆ ಅನ್ನೋದು ಇವೆಲ್ಲ ಮಾಡಿ ಅವರು ಬಿಡ ಇದನ್ನ ಕನ್ನಡ ಪುಸ್ತಕ ಓದೋ ಅಂತ ಎಲ್ಲ ಬೈಯೋರು. ಮಾಡ್ತಾ ಒಂದು 5 ತಿಂಗಳಾದ್ಮೇಲೆ ಕೇಳಿದೆ, ನಾವಿಬ್ರು ಒಂದು ಸ್ವಲ್ಪ ಅನ್ಯೋನ್ಯತೆ ಬೆಳೆದಿತ್ತು. ಸರ್ ಏನು ಸರ್ ಒಂದು ರೋಲೇ ಕೊಡಲಿಲ್ವಲ್ಲ ಸರ್ ಅಂತ. ನೀನು ಹೇಳಿದ್ಯಲ್ಲ ಹೀರೋ ಆಗ್ತೀನಿ ಅಂತ, ಇಲ್ಲಿ ಹೀರೋ ಮಾಡಲ್ಲ ಕಣ ಇಲ್ಲಿ ಅಂತ. ಅವಾಗ ಅವ್ರು ಹೇಳಿದ್ರು, ನಟ ಇಂಪಾರ್ಟೆಂಟು, ನೀನು ಅಲ್ಲಿ ಹೋದ್ಮೇಲೆ ಹೀರೋನ, ಕಾಮಿಡಿಯನ್ನ, ವಿಲನ್ನು ನಿನ್ನ ಅದು ಈ ಸ್ಕ್ರೀನ್ ಆಯ್ಕೆ ಮಾಡ್ಕೊಳುತ್ತೆ, ನೀನೇ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ. ಅವತ್ತು ನಾನು ಫುಲ್ ಕಳಿಸ್ಬಿಟ್ಟೆ. ಅಂದರೆ ಆ ಭ್ರಮೆಯಲ್ಲಿದ್ದೆ, ಹೀರೋ ಅನ್ನೋ ಭ್ರಮೆ ತೆಗೆದುಬಿಟ್ರಿ, ಬಿಟ್ಟಾಕಿ ಕಲಾವಿದ ಡಿಸೈಡ್. 5 ತಿಂಗಳಿಗೆ ರಿಯಲೈಸ್ ಆಯಿತು. ಅದ್ರ ಮೇಲೆ ವರ್ಕ್ ಮಾಡ್ತಾ ಆಮೇಲೆ ನನಗನ್ನಿಸ್ತು. ಆಮೇಲೆ ಸರ್ ನಾನು ಹೀಗೆ ಒಂದು ಸ್ವಲ್ಪ ವರ್ಷ ಕೆಲಸ ಮಾಡ್ತೀನಿ ಅಂತ ಅಂದೆ. ಅಂದರೆ ಅವ್ರಿಗೆ ಹೇಳಿದೆ, ಹಿಂಗೆ ರಿಹರ್ಸಲ್ ಮಾಡು, ನಿನ್ಗೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ನೀವು, ಯಾಕೆಂದ್ರೆ ನೀನು ಕಲಾವಿದ ಅಂದಾಗ ಏಜ್ ಇಲ್ಲ, ನೀನು ಅದೇನೋ ಹೀರೋ ಅಂದಾಗ ಸ್ವಲ್ಪ ಏಜ್ ಇದೆ, ಬೇಗ ಹೋಗ್ಬೇಕು ಹೀರೋ ಆದರೆ ಯಂಗ್ಸ್ಟರ್ಸ್ ಅಂತ. ಆವಾಗ ಒಂದು ಪ್ಲ್ಯಾನ್ ಮಾಡಿ ಒಂದು 7-8 ವರ್ಷ ಜಾಬ್ ಮಾಡೋಣ. ಯಾಕೆಂದರೆ ಅಮ್ಮ ಕಷ್ಟಪಟ್ಟು BE ಓದಿಸಿದ್ರು, ಅವ್ರಿಗೂ ಬೇಜಾರು ಮಾಡೋದು ಬೇಡ. ಆಮೇಲೆ ನನಗೂ ಸ್ವಲ್ಪ ಇಂಜಿನಿಯರಿಂಗ್ ನೋಡಬೇಕು. ಆಮೇಲೆ ನನಗೇನಂದು ಇತ್ತು ಭಾವನೆ ಅಂದರೆ, ನಾವು ಬರೀ ಸ್ಟ್ರೈಟ್ ಸಿನಿಮಾಗೆ ಬಂದರೆ ನಮ್ಮ ಇಲ್ಯೂಷನಲ್ಲಿ ನಮ್ಗೆ ಅನ್ಸಿದ ಕತೆ ಮಾಡ್ತೀವಿ. ಬಟ್ ಜನರ ಮಧ್ಯೆ ಇದ್ದಾಗ ಅವ್ರಿಗೆ ಏನು ಕತೆ, ಆಮೇಲೆ ಯಾವ ಥರ ಆ್ಯಕ್ಟಿಂಗ್ ಇಷ್ಟಪಡ್ತಾರೆ ಅಂತ ಗೊತ್ತಾಗ್ತಿರಲ್ಲ ಕಾಮೆಂಟ್ಸು. ಹೌದು. ಅದಕ್ಕೆ ನಾನು ಅಲ್ಲಿದ್ದಾಗ ಅಲ್ಲಿ ಒಂದಿಷ್ಟು ಎಲ್ಲ ಹೇಳೋರು, ಈ ಥರ ಸಿನಿಮಾ, ಆ ಥರ ಸಿನಿಮಾ, ಅದೆಲ್ಲ ಒಂಥರ ಪ್ಲಸ್ ಆಯ್ತು ನನಗೆ. ಅಂದರೆ ಆಮೇಲೆ ನಾಲೆಡ್ಜ್ ಮೆಚುರಿಟಿನೂ ಬಂತು ಲೈಫಲ್ಲಿ, ಎಲ್ಲ ಆಯಿತು, ಮದುವೆನೂ ಆಯಿತು. ಆಮೇಲೆ ನಾನು ಫುಲ್ ಟೈಮ್ ಬಂದಿದ್ದೆ. ಅದೇ ಮೊದಲು ಇಂಡಸ್ಟ್ರಿ ಸೇರ್ಬೇಕಂದ್ರೆ ಒಂದು ತವಕ ಇರುತ್ತೆ. ಇಂಡಸ್ಟ್ರಿ ಬಂದ ತಕ್ಷಣ ಒಂದು ಸ್ಟಾರ್ಗಳ ಜೊತೆಗೆ ಅವ್ರ ಜೊತೆಗೆ ಇವ್ರ ಜೊತೆ ಮಾಡ್ಬೇಕು ಅನ್ನೋ ಪುಳಕ ಇರುತ್ತೆ. ಅದಾದಮೇಲೆ ವಾಟ್ ನೆಕ್ಸ್ಟ್, ನಾನು ಇಲ್ಲಿ ಏನಾದರೂ ಮಾಡಬೇಕು, ಗಟ್ಟಿನೆಲೆ ಕಾಣಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಲಾಸ್ಟ್ನೇದು ಹೇಳೋದಾದರೆ, ಅಶ್ವಿನ್ಗೆ ಈಗ ಗಟ್ಟಿ ನೆಲೆ ಕಾಣಬೇಕು ಅಥವಾ ಗಟ್ಟಿ ನೆಲೆ ಊರ್ತೀನಿ ಅನ್ನೋದು ಏನಾದರೂ ಭರವಸೆ ಇದೆಯಾ? ಈಗಿದೆ. ಅಂದರೆ ಫಸ್ಟ್ ಶೂಟಿಂಗ್ ಕರೆದ್ರೆ ಎಕ್ಸೈಟ್ ಆಗ್ತಿದ್ದೆ. ಆಮೇಲೆ ದೊಡ್ಡ ಆ್ಯಕ್ಟ್ರುಗಳು ನೋಡಿದಾಗ ನಾನೇ ಎಕ್ಸೈಟ್ ಆಗ್ಬಿಡೋದು. ಇವ್ರ ಜೊತೆ ಮಾಡ್ತೀನಿ. ಆ್ಯಕ್ಚುಲಿ ಕ್ಯಾರೆಕ್ಟರ್ ಎಕ್ಸೈಟ್ ಆಗಬೇಕು, ನಾನು ಎಕ್ಸೈಟ್ ಆಗ್ಬಿಡ್ತಿದ್ದೆ. ಆಮೇಲೆ ಅವರು ಯಾಕೆ ಟೆನ್ಷನ್ ಮಾಡ್ಕೊಬಿಡಿ, ಆರಾಮಾಗಿ ಮಾಡಿ ಅಂದಾಗ ಓಕೆ ನಾನು ಒಬ್ಬ ಆ್ಯಕ್ಟ್ರು ಅಂತ. ಅದೇನಂದರೆ ಇನಿಷಿಯಲ್ ಡೇಸ್ ಅಂದರೆ ಒಂಥರ ಜೋಶಲ್ಲಿ. ಆಮೇಲೆ ಅನಿಸಿದ್ದು ಓಕೆ ನಾವು ಇದು ಲಾಂಗ್ ಟರ್ಮಲ್ಲಿ ಮೆಚುರಿಟಿ ಬೇಕು, ಪಾತ್ರ ಆಳಕ್ಕೆ ಹೋಗಬೇಕು, ಅರ್ಥ ಮಾಡ್ಕೋಬೇಕು. ಅದು ಬೇಗ ಗೊತ್ತಾಗೋಯ್ತು ನನಗೆ. ಅದು ಹೋಗ್ತಾ ನನಗೆ ಅನಿಸೋ ಪಾತ್ರಗಳು. ಆಮೇಲೆ ತುಂಬ ಇದು ಹೋಮ್ವರ್ಕ್ ಇದೆ, ಅಂದರೆ ಎಲ್ಲ ಒಂಥರ ಆ್ಯಕ್ಟ್ರು ಆರಾಮಾಗಿ ಅಂತ. ಈಗ ಆಲ್ಮೋಸ್ಟ್ ನಾನು ದಿನಕ್ಕೊಂದು ಸಿನಿಮಾ ನೋಡ್ತೀನಿ. ಆಮೇಲೆ ಕೆಲವು ದೊಡ್ಡವ್ರದ್ದು ಇಂಟರ್ವ್ಯೂಸ್ ನೋಡಬೇಕು. ಆಮೇಲೆ ನನಗೆ ಒಂದು ಅನಿಸಿದ್ದು, ತುಂಬ ನಮ್ಗೆ ಥಿಯೇಟ್ರ್ ಹೇಳ್ಕೊಟ್ಟಿದ್ರು,
ನಾ ಈಗ ಒಂದು 14ನೇ ಇಸ್ವಿಯಿಂದ ಅಷ್ಟು ಥಿಯೇಟ್ರ್ ಮಾಡ್ತಿಲ್ಲ, ಯಾಕೆಂದರೆ ಆ್ಯಕ್ಟಿಂಗ್ ಬಂದಾಗ ಅದು ಟೈಮ್ ಸ್ಕೆಡ್ಯೂಲ್ ಮ್ಯಾಚ್ ಆಗಲ್ಲ ಅಂತ. ಅವರು ಹೇಳಿದ್ದು, ನೀನು ನಮ್ಗೆ ಗುರುಗಳು ಹೇಳಿದ್ದು, ವರ್ಲ್ಡ್ ಇಡೀ ಪ್ರಪಂಚನೇ ಒಂದು ಥಿಯೇಟ್ರ್, ಇಲ್ಲಿ ಅಷ್ಟು ನಾವೇನೋ ನಾಟಕ ಮಾಡಲ್ಲ, ಜನ ನಾಟಕ ಮಾಡೋಷ್ಟು, ನೀನು ಅಲ್ಲೇ ಕಲಿಯೋದಿರುತ್ತೆ. ನೀನು ಎಲ್ಲಿವರೆಗೆ ಜನರು ಮಧ್ಯ ಹೋಗ್ತಿರ್ತೀಯ, ನಿನ್ನ ನಟನೆ ಉಳಿದಿರುತ್ತೆ. ನೀನು ಯಾವಾಗ ಐಸೋಲೇಟ್ ಆಗಿ ನಾನೊಬ್ಬ ಆ್ಯಕ್ಟ್ರು ಎಲ್ಲೋ ಸೇರಲ್ಲ, ನಂದೇ ಸ್ಪೆಷಲ್ ಝೋನು ಅಂತ, ಅವತ್ತು ನಿನ್ನ ನಟನೆ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಅಂದಿದ್ರು. ಬಟ್ ನಾನು ಅದನ್ನು ಡೆಲಿಬರೇಟಾಗಿ ಎಷ್ಟು ಸಿಂಪಲ್ ನನಗೆ ಥಿಯೇಟ್ರ್ ಕಲಿಸಿದ್ದೆ ಅದು. ಅಂದರೆ ಹಂಬಲ್ ಆಗಿರಬೇಕು, ನಮಗೂ ಗೊತ್ತಿಲ್ಲದೇನೋ ಒಂದು ಸ್ವಲ್ಪ ಕೋಡಿಗಿಡ್ ಬಂದ್ಬಿಡ್ತಿತ್ತೇನೋ, ನನಗೆಲ್ಲ ಕಟ್ ಮಾಡೇ ಕಳಿಸಿದ್ರು. ಅಂದರೆ ಥಿಯೇಟ್ರ್ ಎಲ್ಲ ಕಲಿಸಿತ್ತು. ಯಾಕೆ ನಾವೆಲ್ಲ ಕೆಲಸನೂ ಮಾಡಿಸೋರಲ್ಲಿ. ಅದು ನನಗೇನು ಅನ್ನಿಸ್ತು ಅಂದರೆ, ನಾನೀಗ ತರಕಾರಿ ತರಕ್ಕೆ ಹೋದರೆ ಇದಕ್ಕೆ ಅಂದರೆ ನನಗೆ ಈಗ ನಾನು ಮಾಡಿದ ಪಾತ್ರ ನಾನೇ ವಿಶ್ಲೇಷಣೆ ಮಾಡ್ತಿರ್ತೀನಿ, ಇನ್ನೂ ಎಷ್ಟು ಬೆಟರ್ ಮಾಡ್ಬೋದಿತ್ತು, ಜನಕ್ಕೆ ಎಷ್ಟು ಹತ್ರ ಹೋಗ್ಬೋದಿತ್ತು. ಆ ಥರ ಯೋಚನೆ ಬಂದಾಗ ನನಗೊಂದ್ಸರಿ ಭಯ ಆಗುತ್ತೆ. ಯಾವುದೋ ಒಂದು ಥಿಯೇಟ್ರ್ ಹೊಡೆದಾಗ್ತೀಯಾರಂತೆ ಸಿಂಗಲ್ ಸ್ಕ್ರೀನ್. ಈಗ ಹಾಸನದಲ್ಲಿ 9 ಥಿಯೇಟ್ರ್ ಇತ್ತು ನಾನು ಇಂಜಿನಿಯರಿಂಗ್ ಮುಗಿಸಿದಾಗ, ಈಗ 5ಕ್ಕೆ ಬಂದಿದೆ. ಓಕೆ. ಸೊ ಭಯ ಆಗುತ್ತೆ, ಏನು ಥಿಯೇಟ್ರ್ಗಳು ಹೋಗ್ತೀವಿ, ನಾವು ಎಲ್ಲಿ ಆ್ಯಕ್ಟ್ ಮಾಡೋದು, ಯಾರು ಪ್ರೊಡ್ಯೂಸರ್ ಬರ್ತಾರೆ, ಆಮೇಲೆ ಈಗ ಯಾವುದೋ ಕನ್ನಡ ಬಿಸ್ನೆಸ್ ಆಗಲ್ಲ, OTT ಆಗಲ್ಲ ಅಂದಾಗ ಯಾರು ಅಂತ. ಬಟ್ ಬರ್ತಾರೆ. ಅಂದರೆ ಯಾರೋ ಒಬ್ಬಂಗೆ ಅನಿಸುತ್ತೆ, ಇವ್ರು ಮಾಡ್ತಿರೋ ಸರಿಗಿಲ್ಲ, ನಾನು ಕರೆಕ್ಟಾಗಿ ಮಾಡ್ತೀನಿ ಅಂತ ಬರ್ತಾನೆ, ಅವನು ನಾವು ಸಿಗಾಕೋತೀವಿ. ಬಟ್ ನನಗೆ ಮೊನ್ನೆ ಒಬ್ಬರು ಕೋ-ಡೈರೆಕ್ಟರ್ ಹೇಳಿದ್ದು, ಸರ್ ನಿಮಗೆಲ್ಲ ಚಾನ್ಸೇ ಇಲ್ಲ, ನೀವು ಕಳ್ಕೊಳ್ಳೋಕೆ ಚಾನ್ಸೇ ಇಲ್ಲ, ಯಾಕೆ ಅಂದರೆ ಕರೆಕ್ಟ್ ಕೆಲಸ ಮಾಡ್ತಿದ್ದೀರಾ, ಒಂದು ದೊಡ್ಡ ಹಿಟ್ಟು, ಅದು ಇಂಡಸ್ಟ್ರಿ ರೈಟ್ ಟೈಮ್ ಬಂದಾಗ ನೀವೆಲ್ಲ ಇನ್ನೂ ಪೀಕಿಗೆ ಕೊಟ್ಟೋಗ್ತೀರಾ, ನೀವು ರೈಟ್ ಟ್ರ್ಯಾಕಲ್ಲಿದ್ದೀರಾ ಅಂದರೆ ನೋಡೋ ರೀತಿ ಇದು. ಸೊ ನಾನು ಆ ವಿಚಾರದಲ್ಲಿ ನಂಗೆ ಕಾನ್ಫಿಡೆನ್ಸ್ ಇದೆ. ಸೊ ಹಂಗಾಗಿ ಗಟ್ಟಿನಲ್ಲೇ ಕಾಣ್ತೀನಿ. ಬಟ್ ನನಗೆ ಒಂದೇ ಒಂದು ಭಯ ಇರೋದು ಅಂದರೆ ಇನ್ವೆಸ್ಟರ್ಸ್ ಕಮ್ಮಿ ಆಗಬಾರ್ದು. ಓಕೆ. ಯಾಕೆಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ತೀರಾ ಲೋಯರ್ ಮಿಡ್ಲ್ ಕ್ಲಾಸಿಂದ ಬಂದವರು. ನನಗೆ ಕೆಲವರು ಹೇಳ್ತಾರೆ, ನೀನೇ ಇನ್ವೆಸ್ಟರ್ಸ್ ಹುಡುಕಿ ಮಾಡುವಂತ. ಫ್ರೆಂಡ್ ಸರ್ಕಲೇ ಇಲ್ಲ ನನಗೆ, ನಾನು ಎಲ್ಲಿ ಹುಡುಕ್ಲಿ? ಈಗ ನನ್ನ ಫ್ರೆಂಡ್ಸ್ ಇರೋದೆಲ್ಲಿ, ಮಾಮೂಲಿ ಅವನು ಟೀ ಕುಡಿಬೋದು, ಈ ಕೆಲವರು ಪಬ್ಬು ಬಾರು ಅಂತ ಆ ಥರ ಕಾಲೇಜ್ ಡೇಸಲ್ಲೇ ಖರ್ಚು. ನಮ್ಗೆ ಇಲ್ಲ, ನಾನು ಸೈಕಲಲ್ಲಿ ಹೋಗ್ತಿದ್ದೆ ಇಂಜಿನಿಯರಿಂಗ್ಗೆ. ಸೊ ನನಗೆ ಫ್ರೆಂಡ್ ಸರ್ಕಲ್ ಇರೋದಲ್ಲಿ ಹಾಸನಕ್ಕೆ ಬಂದಿಂದ ಅವರು ಎಲ್ಲ ಬೆಂಗಳೂರಿಗೆ ಬಂದಿದ್ದಾರೆ, ಒಂದು ಫ್ಲ್ಯಾಟ್ ತೊಗೊಂಡಿದ್ದಾರೆ, ಊರಲ್ಲಿ ತೋಟಕ್ಕೆ ಪಂಪ್ ಹಾಕ್ಸಿದ್ದಾರೆ, ಒಂದು ಫೆನ್ಸಿಂಗ್ ಹಾಕ್ಸಿದ್ದಾರೆ, ಇಲ್ಲೊಂದು 2 ಎಕರೆ ಜನ ತೊಗೊಂಡಿದ್ದಾರೆ, ಅಲ್ಲೊಂದು ಊರಲ್ಲಿ ಒಂದು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ, ಕಾರ್ ತೊಗೊಂಡಿದ್ದಾನೆ, ಕಾರಲ್ಲಿ ಓಡಾಡ್ತಾನೆ. ಈ ಥರ ಫ್ರೆಂಡ್ಸೇ ಇರೋದು ನನಗೆ. ಓಕೆ. ಸೊ ನನಗೆ ಪ್ರೊಡ್ಯೂಸ್ ಗೊತ್ತಿಲ್ಲ, ಅದು ಆ ವಿಚಾರದಲ್ಲಿ ಭಯ ಆಗುತ್ತೆ. ಪ್ರೊಡ್ಯೂಸೇ ಮಾಡಲಿಲ್ಲ ಅಂದರೆ, ಒಂದು ಫೈಂಡ್ ಯಾರು ಬರಲೇ ಇಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅಂತ. ಬಟ್ ಅಲ್ಲೂ ಒಂದು ಹೋಪ್ಸ್ ಇರುತ್ತೆ, ಮೇ ಬಿ ಈ ಕಾರ್ಪೊರೇಟ್ ಬರ್ತಿರೋದ್ರಿಂದ ಯಾರೋ ಬಾಂಬೆ ಕಂಪ್ನಿ ಇಲ್ಲಿ ಬಂದು ಕನ್ನಡ ಆ್ಯಕ್ಟ್ರನ್ನ ಹಾಕೊಂಡು ಮಾಡೋ ಅನಿಸುತ್ತೆ, ಅವಕಾಶ ಸಿಗ್ಬೋದು ಅಂತ. ಆ ಥರ ಭಯ ಇದೆ ನನಗೆ. ಅದು ಬಿಟ್ಟರೆ ಚಾನ್ಸು ಸಿಗುತ್ತೆ, ಅಂದ್ಕೊಂಡಾಗ ಸಿಗದಲ್ಲೇ ಇರ್ಬೋದು, ಬಟ್ ಅಸ್ತಿತ್ವ ಅಂತೂ ಇಲ್ಲೇ ಉಳಿತೀನಿ, ಏನಾದ್ರು ಮಾಡೇ ಮಾಡ್ತೀನಿ ಅಂತ ಅನಿಸುತ್ತೆ. ಸೊ ಅದೇ ಕಾರಣಕ್ಕೆ ನೀವು ಅಬ್ರಾಡಲ್ಲಿ ಫ್ರಾನ್ಸಲ್ಲಿ ಇದ್ರಿ ಬಹುಶಃ, ಹೌದು, ಆ ಕಂಪ್ನಿಯಲ್ಲಿ. ಸೊ ಅಲ್ಲಿಂದ ಬಿಟ್ಟು ಬಂದ್ರಿ. ಸೊ ಹಾಗಾಗಿ ಆ ಒಂದು ಓವರ್ ಕಾನ್ಫಿಡೆನ್ಸ್ ಅನ್ನೋಕ್ಕಿಂತ ಕಾನ್ಫಿಡೆನ್ಸ್ ಅಂತೂ ಇದೆ ಅಲ್ವಾ? ಓಕೆ. IT ಫೀಲ್ಡಲ್ಲಿ ಇದ್ದಾಗ ನಿಮಗೆ ಕೈ ತುಂಬ ಸಂಬಳ ಬರ್ತಾ ಇತ್ತು, ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ರಿ. ಸೊ ಅಲ್ಲಿಂದ ಸಿನಿಮಾ ಫೀಲ್ಡಿಗೆ ಬಂದ್ರಿ. ಸಿನಿಮಾದ ಏರಿಳಿತ ನಿಮಗೆ ಗೊತ್ತಿದೆ, ಅದರ ನಾಡಿ ಮಿಡಿತನ ಹರಿತಿದ್ದೀರಿ. ಎಷ್ಟು ಕಷ್ಟ ಅನ್ನೋದು ಗೊತ್ತು, ಒಬ್ಬ ಆರ್ಟಿಸ್ಟ್ಗೂ ಕಷ್ಟ, ಒಬ್ಬ ಲೈಟ್ ಬಾಯ್ಗೂ ಕಷ್ಟ, ಹೌದು ಅಲ್ವಾ? ಅಂದರೆ ಇಲ್ಲಿ ಸ್ಟಾರ್ ಇದ್ದವನಿಗೆ ಮಾತ್ರ ವ್ಯಾಲ್ಯೂ ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. ಆದರೆ ಬರೀ ಸ್ಟಾರ್ ಒಂದೇ ಅಲ್ಲ, ಸಿನಿಮಾ ಆಗೋದು ಎಲ್ಲ ಆರ್ಟಿಸ್ಟ್ಗಳಿದ್ದರೆ, ಎಲ್ಲ ಟೆಕ್ನಿಷಿಯನ್ಸ್ ಇದ್ದರೆ ಮಾತ್ರ ಒಂದು ಸಿನಿಮಾ ಆಗುತ್ತೆ, ಅದು ನಿಮಗೆ ಗೊತ್ತು. ಆದರೆ ಈ ಕನ್ನಡ ಸಿನಿಮಾ ರಂಗಕ್ಕೆ ಬಂದಾಗ, ನೀವು IT ಫೀಲ್ಡಲ್ಲಿದ್ದಾಗ, ಎರಡಕ್ಕೂ ನೀವು ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್ ಅನ್ನೋದು ಯಾವುದು? ಅಂದರೆ ಅದು ಚೆನ್ನಾಗಿತ್ತಪ್ಪ, ಸಂಬಳ ಬರ್ತಾಯಿತ್ತು, ಇಲ್ಲಿ ಕೆಲಸ ಸಿಗ್ತಾ ಇಲ್ಲ, ಸಂಭಾವನೆ ಸರಿಯಾಗಿ ಸಿಗ್ತಿಲ್ಲ, ನಾನು ಇಲ್ಲಿ ಕಾಲಿಟ್ಟಿದ್ದು ರೈಟ್ ಆರ್ ರಾಂಗ್ ಅಂತ ಅನಿಸುತ್ತಾ ಯಾವತ್ತಾದರೂ? ಕಾಲಿಟ್ಟಿದ್ದು ರಾಂಗ್ ಅಂತ ಒಂದಿನೂ ಅನಿಸಿಲ್ಲ. ಯಾಕೆಂದ್ರೆ ನಾನು ಗೊತ್ತಿದ್ದೇ ಇಟ್ಟೆ, ನನಗೆ ಗೊತ್ತಿತ್ತು ಈ ಥರ ಎಲ್ಲ ಒಂದು 500 ರೂಪಾಯಿಗೆ ಹೊಡೆದಾಡ್ತೀನಿ ನಾನು ಇಲ್ಲಿ ಅಂತ ಗೊತ್ತಿತ್ತು. ಬಟ್ ನೆಮ್ಮದಿ ಇದೆ ನನಗೆ. ಓಕೆ. ಅಂದರೆ ನನಗೂ ನೆಮ್ಮದಿ ಇದೆ, ಈಗ ನನ್ನ ಸುತ್ತ ಇರೋರಿಗೆ ಈಗ ನೆಮ್ಮದಿ ಇಲ್ಲದಿರ್ಬೋದು. ಅಂದರೆ ಅವ್ರು ಏನಾಗುತ್ತೆ, ಈ ಸೊಸೈಟಿ ಮೆಟೀರಿಯಲಿಸ್ಟಿಕ್ ಆಗಿ ನೋಡ್ತಿರುತ್ತೆ. ನಾನು ಯಾರೋ ಒಬ್ಬ ಇಂಜಿನಿಯರಿಂಗ್ ಫೇಲ್ ಆದವನು ಇವತ್ತು IT ಮ್ಯಾನೇಜರ್ ಆಗಿರ್ತಾನೆ. ಆ ಫೇಲ್ ಆದರೂ ಕೂಡ ಒಂದು 5 ಕಂಪ್ನಿ ಚೇಂಜ್ ಮಾಡೋದು ಎಕ್ಸ್ಪೀರಿಯನ್ಸ್, ಅದು ಒಳ್ಳೆ ಸಂಬಳ ಕೊಟ್ಬಿಡ್ತಾರೆ. ಅವಾಗ ರೆಕಾರ್ಡ್ಸ್ ಬರೋದೇ ಇಲ್ಲ ಒಂದು ಫೇಲ್ ಆಗಿದ್ದಾನೆ ಅಂತ. ಓಕೆ. ಬಟ್ ಇಲ್ಲಿ ನನಗೇನು ಖುಷಿಯಾಗಿದ್ದು ಅಂದರೆ, ನಾನು ಒಂದು ದಿನಾನೂ ಈಗ ಕಡೆಗಣಿಸೋಂಗೆ ಇಲ್ಲ. ಯಾಕೆಂದರೆ ಇದು ಸ್ಕ್ರೀನಲ್ಲಿ ಬಂದ್ಬಿಡುತ್ತೆ, ಅಲ್ಲಿ ಜನ ಜಡ್ಜ್ ಮಾಡ್ತಾರೆ. ಈಗ ನಂದು 1000 ಸಮಸ್ಯೆ ಇರ್ಬೋದು, ಈಗ ನಾನು ಡೈರೆಕ್ಟರ್ ಆ್ಯಕ್ಷನ್ ಅಂದಾಗ ನಾನು ಅವ್ರು ಅಂದ್ಕೊಂಡಿದ್ದು ಮಾಡಲೇಬೇಕು, ಇಲ್ಲ ಬೆಟ್ರ್ ಮಾಡಲೇಬೇಕು. ನನಗೆ ಅದು ಇಷ್ಟ ಆಗ್ತಿತ್ತು. ಅಲ್ಲಿ ಹಿಂಗೆ ಅಂದರೆ ಒಂದು ಕಂಪ್ನಿ ಒಂದು 20 ವರ್ಷ ಇದ್ದರೆ ಒಂದು
ಒಂದು ಏನೋ ಒಂದು ನಡ್ಕೊಂಡು ಹೋಗುತ್ತೆ. ಸುಮ್ಮನೆ ಒಂದು ಸ್ವಲ್ಪ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಮೇಲೆ ಸ್ಯಾಲ್ರಿ IT-ಲೆಲ್ಲ ಆಗ್ತಿರುತ್ತೆ. ಅಷ್ಟೊಂದು ಏನು ಪ್ರೆಷರ್ ಇರಲ್ಲ, ಯಾಕಂದರೆ ಕಂಪ್ನೀಸ್ಗಳು ತುಂಬ ಇದೆ. ಇಲ್ಲಿ ಆಗೋ ಒಂದು 200-150 ಸಿನಿಮಾದಲ್ಲಿ ನನಗೆ ಒಳ್ಳೆ ರೋಲ್ ಸಿಗಬೇಕು ಅಂದಾಗ ಕಾಂಪಿಟೇಷನ್ ಜಾಸ್ತಿ. ನನಗೆ ಆ ಚಾಲೆಂಜ್ ಇಷ್ಟ ಆಯಿತು. ಜೀವನ ಅಂತ ಬಂದಾಗ ಪ್ರಾಕ್ಟಿಕಲಿ ಕಷ್ಟ. ಬಟ್ ನನಗೆ ಏನಂದರೆ ಅದೇ ಟಾಸ್ಕು, ನೋಡೇ ಬಿಡೋಣ ಅದೇನಾಗುತ್ತೆ ಅಂತ. ಅಂದರೆ ನಾನು ಕಲ್ತಿದ್ದೀನೋ ಇಲ್ವೋ ಅನ್ನೋದು. ಬಟ್ ಅದು ಎಷ್ಟು ಕೆಲಸ ಮಾಡಿಸ್ತಾ ಇದೆ ಅಂದರೆ ಈಗ ಗೊತ್ತಾಗ್ತಿದೆ ನನಗೆ. ಅಂದರೆ ಆ್ಯಕ್ಚುಲಿ ನಾನು ಈಗ ಒಬ್ಬ ಆ್ಯಕ್ಟ್ರು ಈಗ ಎಕ್ಸಸೈಸ್ ಮಾಡೋದಿರ್ಬೋದು, ಅಥವಾ ಸಿನಿಮಾ ನೋಡೋದಿರ್ಬೋದು, ಅಥವಾ ಈ ಕೆಲವು ವರ್ಕ್ಶಾಪ್ಸ್ಗಳು ನೋಡೋದಿರ್ಬೋದು, ಆನ್ಲೈನ್ ಎಲ್ಲ ಮಾಡ್ತಿರ್ತೀನಿ. ಅಂದರೆ ನನ್ನ ವೈಫಿಗೆ ಗೊತ್ತು ಅಂದರೆ ಪ್ರಿಪ್ರೇಷನ್ ಹಿಂದ್ಗಡೆ ಎಷ್ಟಿದೆ ಇವನಿಗೆ ಅಂತ. ಈಗ ನಮ್ಮೂರಲ್ಲಿರೋ ನಮ್ಮ ಅಪ್ಪ ಅಮ್ಮಗೆ ಗೊತ್ತಿಲ್ಲ. ಅವ್ರಿಗೆ ರಿಲೀಸ್ ಆಗಲಿಲ್ಲ ಅಂದರೆ ಇವ್ನು ಕೆಲಸ ಮಾಡ್ತಿಲ್ಲ ಅಂತ. ಕೆಲಸ ಮಾಡಲಿಲ್ಲ ಅಂದಾಗಲೂ ನಾನು ಕೆಲಸ ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಾಯಿದ್ದೀನಿ. ಆ ಥರ ಇದೆ. ಬಟ್ ಇಲ್ಲಿ ದುಡ್ಡಲ್ಲಿ ನೋಡೋದಾದರೆ IT ಅಷ್ಟು ನಾನು ದುಡ್ಡು ಈಗ ಮಾಡಿಲ್ಲ. ಬಟ್ ನೆಮ್ಮದಿ ಇದೆ ನನಗೆ. ಹೆಸರು ಮಾಡಿದ್ದೀನಿ, ಅಷ್ಟು ಸಾಕಲ್ಲ, ನೆಮ್ಮದಿ ಇದೆ. ಆಮೇಲೆ ನನಗೇನು ಅನಿಸುತ್ತೆ ಅದಿದೆ. ಆಮೇಲೆ ನನಗೆ ಇನ್ನೊಂದೇನು ಅಂದರೆ, ನಾನು ಯಾವಾಗಲೂ ನನ್ನ ಫ್ರೆಂಡ್ಸಿಗೆ ಹೇಳ್ತಿರ್ತೀನಿ, ರೈತ ನಾನು ಎರಡು ಸೇಮ್ ಅಂತ. ಈಗ ರೈತ ಏನೋ ಬೆಳೆನ ಬಿತ್ತಾನೆ, ಅವನಿಗೆ ಸೂರ್ಯ ಕರೆಕ್ಟಾಗಿ ಬರಬೇಕು. ಸೂರ್ಯನೇ ಬರಲಿಲ್ಲ ಅನ್ನೋ ಒಂದಿನ ಮುಗೀತು, ಬೆಳೆ ಬರಲ್ಲ. ಅದೇನೋ ಸೈಂಟಿಫಿಕಲಿ ಆಗಲ್ಲ. ಮಳೆ ಬರಲಿಲ್ಲ, ಜೂನಲ್ಲಿ ಮಳೆ ಬರುತ್ತೆ ಅಂತ ಪಥನಾಟ್ಯ ಮಾಡ್ತಾನೆ, ಮಳೆ ಬರಲಿಲ್ಲ. ನಂದು ಅಷ್ಟೇ, ನಾನು ಆ್ಯಕ್ಟ್ ಮಾಡ್ಬೋದು, ಆದರೆ ಆ ಆ್ಯಕ್ಟ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ರಿಗೊಂದು ನಾಟ್ ಹೊಡಿಬೇಕು, ಅದು ಸ್ಕ್ರೀನ್ ಪ್ಲೇ ಆಗಬೇಕು, ಪ್ರೊಡ್ಯೂಸರ್ ಸಿಗಬೇಕು, ನಾನು ಹೋಗಿ ಸೇರಬೇಕು, ಅದಾದಮೇಲೆ ಪ್ರಮೋಷನ್ ಆಗಬೇಕು. ಇದು ತುಂಬ ಜನ ಒಂಥರ ಇದು ಕೃಷಿ ಮಾಡ್ದಂಗೆ ಇದೆ. ನನಗಿದು ಥ್ರಿಲ್ ಅನ್ಸುತ್ತೆ. ಇದು ಅಂದರೆ ಓವರ್ ಆಲ್ ಜಾನರ್ ಥ್ರಿಲ್ ಅನ್ಸುತ್ತೆ. ಆಮೇಲೆ IT ಈಗ ನಾನು ಕೆಲಸ ಮಾಡ್ತಿದ್ದೆ ಏರೋಸ್ಪೇಸ್ ಇಂಜಿನಿಯರಿಂಗ್. ನಮ್ಮ ಅಮ್ಮಂಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಏನು ಒಂದು ಹಾರ್ಡ್ಲಿ ಒಂದು 7-8 ಸಲ, ಒಂದು 2-3 ಸಲ ಫ್ಲೈಟ್ ಹತ್ತಿರ್ಬೋದು ಅವರು. ಈಗ ನಮ್ಮ ಊರಿಗೆ ಹೋಗಿ ಏನು ಹೇಳಲಿ ನಾನು, ಏರೋಸ್ಪೇಸ್ ಅವ್ರಿಗೇನು ಕಾರಲ್ಲಿ ಬಂದ ಮನೆ ಮಾಡೋಣ ಬೆಂಗಳೂರಲ್ಲಿ, ಮನೆ ಮಾಡಿ ಇಲ್ಲೊಂದೆರಡು ಸೈಟ್ ತಗೊಂಡೆ. ಇದರಲ್ಲೇ ಎಲ್ಲ IT ಅವ್ರನ್ನೂ ನೋಡ್ತಿದ್ದಾರೆ, ಚಿಕ್ಕ ಊರವರು. ನನಗದು ಬೇಡ, ನನ್ನ ಕೆಲಸದ ಮೇಲೆ ನೋಡಿ, ಅದ್ರ ಆಚೆ ನನ್ನ ಕೆಲಸದ ಮೇಲೆ ನೋಡಲಿ, ನನ್ನ ಕೆಲಸ ಎಲ್ರಿಗೂ ಅರ್ಥ ಆಗಬೇಕು. ಅದಕ್ಕೆ ಈ ಫೀಲ್ಡ್ ಕರೆಕ್ಟಾಗಿದೆ. ಯಾಕೆಂದರೆ ಕಣ್ಣಿರೋರೆಲ್ಲ ಸಿನಿಮಾ ನೋಡ್ತಾರೆ. ಸೊ ನನಗೆ ಅದಕ್ಕೆ ಈ ಆಯ್ಕೆ ಕರೆಕ್ಟ್ ಇದೆ. ಈಗ ಒಂದು ಸ್ವಲ್ಪ ಹರ್ಡಲ್ಸ್ ಇರ್ಬೋದು, ದೊಡ್ಡದಾಗಬೇಕಾದ್ರೆ ಒಂದು ಹರ್ಡಲ್ಸ್ ಇದ್ದೇ ಇರುತ್ತೆ ಅಂತ ನಾನು ಎಲ್ಲರಿಗೂ ಈ ಎಂಡ್ ಆಫ್ ದಿ ಡೇ ನಮ್ಮ ನೆಂಟರೆಲ್ಲ ಸಿಕ್ಕಿದಾಗ ಅವರೂ ಬಿಟ್ಟು ಆ್ಯಕ್ಟಿಂಗ್ ಬರಲ್ಲ ಅನ್ನೋಷ್ಟು ನಾನು ಎಲ್ಲರಿಗೂ ಹೇಳ್ತೀನಿ. ಓಕೆ, ಅಶ್ವಿನ್ ಅವರು ಹೀರೋ ಆಗಬೇಕಂತ ಥಿಯೇಟ್ರ್ನಲ್ಲಿ ಹೇಳ್ತಾರೆ. ಬಟ್ ಅವರು ಅಲ್ಲಿದ್ದಂಥ ಮನಸ್ಥಿತಿನ ಹೊರ ಹಾಕ್ತಾರೆ, ಫಸ್ಟು ಕಲಾವಿದ ಆಗು ಅಂತ. ಸೊ ಅದೇ ಮೈಂಡ್ ಸೆಟ್ಟಲ್ಲಿ ನೀವು ಇಂಡಸ್ಟ್ರಿಗೆ ಕಾಲಿಡ್ತೀರ. ಸೊ ಇದಕ್ಕೂ ಮೊದಲೇ ನೀವು ಆರಂಭದಲ್ಲಿ ಒಂದು 3 ಸಿನಿಮಾ ಲೀಡಾಗಿ ಮಾಡಿರ್ತೀರಿ, 2-3 ಸಿನಿಮಾ ಮಾಡಿದಿರಿ. ಅದಾದಮೇಲೆ 5 ಸಿನಿಮಾ ಲೀಡಾಗಿ ಮಾಡಿದಿರಿ. ಸೊ ನೀವು ಸ್ಮಾರ್ಟ್ ಆಗಿದ್ದೀರಿ, ಐಟು ಎಲ್ಲ ಚೆನ್ನಾಗಿದೆ, ಹೀರೋ ಮೆಟೀರಿಯಲ್ಲೇ. ಬಟ್ ಯಾಕೆ ನಿಮ್ಮ ಆಯ್ಕೆ ಪೋಷಕ ನಟ ಆಗಬೇಕು ಅಂತ ಬಂದ್ರಿ? ಆಮೇಲೆ ಸಣ್ಣ ಪಾತ್ರನೂ ಮಾಡಿದ್ರಿ, ಒಂದಿನದ ಸೀನ್ ಮಾಡಿದ್ರೆ, ಅರ್ಧ ಸೀನು ಮಾಡಿದ್ವಿ, ಆ ಉದಾಹರಣೆಗಳು ಇದ್ದಾವೆ ಅಲ್ವಾ? ನಾವು ಎಷ್ಟೋ ಸಿನಿಮಾ ನೋಡಬೇಕಾದ್ರೆ ಸ್ವಲ್ಪ ಸ್ಪೇಸ್ ಇದ್ದರೆ ಚೆನ್ನಾಗಿರ್ತಿತ್ತು ಅಶ್ವಿನ್ ಅವರಿಗೆ ಅಂತ. ಅಷ್ಟಕ್ಕೆ ತೃಪ್ತಿ ನೀವು ಪಟ್ಟರು ಅಥವಾ ಡೈರೆಕ್ಟ್ರ್ ಗೊತ್ತು, ಅದು ನೆಕ್ಸ್ಟ್ ಅದು. ಬಟ್ ಯಾಕೆ ನೀವು ಇಷ್ಟಕ್ಕೆ ಸೀಮಿತ ಆದ್ರಿ ಅಂತ? ಇಲ್ಲ, ನನಗೆ ಒಂದು ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ, ನಾನು ಜಾಬ್ ಬಿಟ್ಟು ಬಂದಿದ್ದೆ. ಮನೇಲಿ ಒಂದು ವೈಫು ಸಪೋರ್ಟ್ ಮಾಡಿದ್ಲು, ಮನೇಲಿ ಒಂದು ಟಾಸ್ಕ್ ಇತ್ತು. ಅಂದರೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಬಟ್ ನಂಬಿಕೆನ ಹುಸಿ ಮಾಡೋಂಗಿಲ್ಲ. ನಾನೇನು ಒಂದು ಲ್ಯಾವಿಶ್ ಲೈಫ್ ಕೊಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ಬ IT ಎಂಪ್ಲಾಯಿ ಎಷ್ಟು ಹತ್ತತ್ರ ರೀಚ್ ಆಗುವಂಥ ಒಂದು ಮರ್ಯಾದೆ ಜೀವನ ಕೊಡಬೇಕಿತ್ತು. ಕೊತ್ತಂಬರಿ ಸೊಪ್ಪಿಗಿಲ್ಲ, ಕರ್ಬೇವಿನ ಸೊಪ್ಪು, ಅದು ನಾನು ಕೇಳೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅದಕ್ಕೆ ಕೆಲಸ ಮಾಡಬೇಕು. ಸೊ ನಾನು ಅದು ಒಂದು ಜಾಸ್ತಿ ಸಿನಿಮಾ ಮಾಡಿಸ್ತು ನನ್ನ ಕೆಲ ಎಲ್ಲ ಒಪ್ಕೊಂಡೆ. ಕೆಲವರು ಹೇಳ್ತಾರೆ ತುಂಬ ಎಲ್ಲ ಒಪ್ಕೋತಿದ್ಯಾ ಅಂತ. ಬಟ್ ಒಂದು ಕಡೆ ಬದುಕು ನೋಡಲೇಬೇಕು. ನನಗೊಬ್ಬರು ದೊಡ್ಡವ್ರು ಹೇಳಿದ್ರು ಇಂಡಸ್ಟ್ರಿಲಿ, ಈಗ ಪ್ರೊಫೆಷನಲ್ ಆ್ಯಕ್ಟರ್ ಅಂದರೆ ಈಗ ಮೇಯ್ನ್ ರೋಡಲ್ಲಿ ಅಂಗಡಿ ಇಟ್ಟಂಗೆ. ಈ ತುಂಬ ಚೂಸಿ ಆದವನು ಎಲ್ಲೋ 2-3 ಕ್ರಾಸ್ ಒಳಗಡೆ ಒಂದು ಅಂಗಡಿ ಇದೆ, ಹುಡ್ಕೊಂಡು ಅದೇ ಬೇಕು ಅನ್ನೋರು ಅವನ ಅಂಗಡಿಗೆ ಹೋಗ್ತಾರೆ. ಮಾಮೂಲಿ ಕಸ್ಟಮರ್ಸ್ ಅಂದರೆ ಮೇಯ್ನ್ ರೋಡಲ್ಲಿ ಇಟ್ಟಾಗ ಬಾಡಿಗೆ ಜಾಸ್ತಿ ಇರುತ್ತೆ ಅವನಿಗೆ. ಬಟ್ ಜನನೂ ಅಷ್ಟೇ ಇರ್ತಾರೆ, ಅವ್ರು ಏನೋ ಮಾಮೂಲಿ ತೊಗೋತಿರ್ತಾರೆ. ಬಟ್ ಅವನು ರಶ್ ಇರುತ್ತೆ, ಬಂದು ಹೋಗೋರು ಜಾಸ್ತಿ ಇರ್ತಾರೆ. ಬಿಸ್ನೆಸ್ ಅವ್ನಿಗೆ ಕರೆಕ್ಟಾಗಿ ಬಾಡಿಗೆ ಕಟ್ಟೋಕ್ಕೆ ಮೇಯ್ನ್ ರೋಡಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಈ ಒಳಗಡೆ ಇದ್ದವನು ಚೂಸ್ ಮಾಡೋದಂಗೆ, ಅಂದ್ರೆ ಅವನಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ತಿರ್ತಾನೆ ಆ್ಯಕ್ಟಿಂಗ್. ಈ ಮೇನ್ ರೋಡಲ್ಲಿ ನಾವೆಲ್ಲ ಬಂದಿದ್ದೆಲ್ಲ ಮಾಡಲೇಬೇಕು ಅಂದರೆ ನಾನು ಹಂಗೆ ತೊಗೊಂಡೆ, ಆ ಥರ ತೊಗೊಂಡು ಮಾಡಿದ್ದು. ಇನ್ನೊಂದು, ನಾನೊಂದು ಸರಿ ಪೇಪರಲ್ಲಿ ಓದಿದ್ದೆ, ಅನಂತ್ನಾಗ್ ಸರು ಆಕ್ಸಿಡೆಂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಧರ್ಮಾಧಿಕಾರಿ ರೋಲ್ ಮಾಡ್ತಾರೆ. ಅವಾಗ ಅವ್ರು ಆ್ಯಕ್ಚುಲಿ ಹೀರೋ ಮಾಡಿರ್ತಾರೆ.
ಈ ಶಂಕರ್ ನಾಗ್ ಅವ್ರಿಗೆ ಕೇಳ್ತಾರೆ, ಅದು ನಾಳೆ ಶೂಟಿಂಗ್ ಇದೆಲ್ಲ ಧರ್ಮಾಧಿಕಾರಿ, ಅವರೇನೋ ಹೇಳ್ತಾರೆ ಇಲ್ಲ ಯಾರೋ ಆಯ್ಕೆ ಆಗಿಲ್ಲ, ಅದೇನೋ ಸಮಸ್ಯೆ ಆಗಿದೆ ಅಂತ. ನಾನು ಮಾಡ್ತೀನಿ ಬಿಡು ಅಂತಾರೆ. ನೀನು ಹೆಂಗೆ ಮಾಡ್ತೀನಿ, ನೀನು ಹೀರೋ ಆಗಿದೆ, ಬೇಡ ಬಿಡು, ಅದು ಏಜ್ ಇದೆ, ಏನಾಗಲ್ಲ ಬಿಡು ಅಂತ ಹೇಳಿ ಅದು ಇತಿಹಾಸ. ನೆಕ್ಸ್ಟ್ ಅವ್ರು ಧರ್ಮಾಧಿಕಾರಿ ಮಾಡ್ತಾರೆ. ಅವ್ರ ಏಜ್ ಅಷ್ಟವೇ ಮಗನ ರೋಲ್ ಮಾಡಿದ್ದಾರೆ, ಅವ್ರು ಇಂಗ್ಲೀಷ್ ಥಿಯೇಟ್ರ್ ಅವ್ರು ಯಾರು ಮಾಡಿದ್ದಾರೆ. ಸೊ ನನಗೆ ಅದು ಓದ್ತಿದ್ದಾಗ ಹಾಸನದಲ್ಲಿ ಇದೇನಿದು ಹಿಂಗೆ ಅಂತ. ಅದೊಂದು. ಇನ್ನೊಂದು ಸಾರಾಂಶ ಅಂತ ಒಂದು ಸಿನಿಮಾ, ಅನುಪಮ್ ಖೇರ್ ಫಸ್ಟ್ ಸಿನಿಮಾ, NSD ಮುಗಿಸ್ಕೊಂಡು ಬಂದು ತುಂಬ ಸ್ಟ್ರಗಲ್ ಮಾಡಿ, ಮಹೇಶ್ ಭಟ್ ಅವ್ರ ಡೈರೆಕ್ಟ್ರು, ಅದರಲ್ಲಿ ಮಗನ ಬಾಡಿನ ಏನೋ ಒಬ್ಬ ಆರ್ಮಿ ಅಂತ ಸತ್ತೋಗಿರ್ತಾನೆ, ವಯಸ್ಸಾದ ಕಪಲ್ಸು, ಇವರು ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ನನ್ನ ಮಗನ ಬಾಡಿ ಅದನ್ನು ಕೇಳೋದು. ಅವ್ರು 28 ವರ್ಷದವನು 68 ವರ್ಷದ ರೋಲ್. ನನಗನ್ಸಿದ್ದು ಈ ನನ್ನ ಏಜಿಂದ ನಾನು ಮಾಡೋದು ಅದು ಈಸಿ. ಚೇಂಜ್ ಓವರ್ ಏನಿದು ಈ ಡೆಪ್ತ್. ಅದು ಒಂದು ಥಿಯೇಟ್ರು, ಇನ್ನೊಂದು ಒಬ್ಬ ಆ್ಯಕ್ಟ್ರ್ ಅಂದ್ರೆ ಅವನು ಇವನು ಒಬ್ಬ ಆ್ಯಕ್ಟ್ರ್ ಅಂತ. ಯಾವಾಗಲೂ ಹೀರೋ ಅನ್ನೋದು ಒಂಥರ ನನಗನ್ಸುತ್ತೆ ಈಸಿ ಅಂತ ನನಗೆ. ಅಂದರೆ ಹೀರೋ ಅನ್ನೋದು ಆಗೋದು ಈಸಿ, ಬಟ್ ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ನಾನು ನೋಡ್ಬಿಟ್ಟೆ ಈಗ ಎಲ್ಲ ಹೀರೋಗಳ ಜೊತೆ ಮಾಡಿದಾಗ ಅವ್ರ ಕಷ್ಟ ಎಷ್ಟು ಅಂತ ನಂಗೆ ಗೊತ್ತಾಗೋಯ್ತು. ಅದಕ್ಕೆ ಹೀರೋ ಆಗಿ ಗೆದ್ದವರು ಗ್ರೇಟ್. ಓಕೆ. ಬಟ್ ನನಗೆ ಇದ್ದಿದ್ದು ಹರ್ಡಲ್ಸು, ಫ್ಯಾಮಿಲಿ ಕನ್ಸ್ಟೆಂಟ್ಸು, ರೆಸ್ಪಾನ್ಸಿಬಿಲಿಟಿ ಎಲ್ಲ ತೊಗೊಂಡಾಗ, ಯಾಕೆಂದ್ರೆ ನಾನು ಫುಲ್ ಟೈಮ್ ತೊಗೊಂಡಾಗ ನನ್ನ ವೈಫ್ ಒಂದೇ ಕಂಡೀಷನ್ ಹಾಕಿದ್ದು, ಒಂದು ಏನಾದ್ರು ಮನೆ ಮಾಡ್ಬಿಡು ಫಸ್ಟ್ ಬೆಂಗಳೂರಲ್ಲಿ, ಇಲ್ಲ ನಾನು ಬಾಡಿಗೆ ಕಟ್ಟೋಕ್ಕಲ್ಲ ಆ್ಯಕ್ಟಿಂಗಲ್ಲಿ. ನಾನು ಅಷ್ಟು ವರ್ಷ ದುಡ್ದಿದ್ದು, ಒಂದು 8 ವರ್ಷ ದುಡ್ದಿದ್ದು ಸೇವಿಂಗ್ಸಲ್ಲಿ ಒಂದು ಫ್ಲ್ಯಾಟ್ ತೊಗೊಂಡೆ. ಅದ್ರದ್ದು EMI ಇತ್ತು, ತಿಂಗಳಿಗೆ 22,000 EMI ಇತ್ತು. ಸೊ ನಾನು 22,000 ಅಂತೂ ದುಡಿಲೇಬೇಕು, ಮೇಲೆ ತಿನ್ನಕ್ಕೆ ದುಡಿಬೇಕು. ಸೊ ನನಗೆ ಈ ಹರ್ಡಲ್ಸ್ ಇದ್ದಾಗ ನನಗನ್ಸಿದ್ದು ನಾನು ಹೆಚ್ಚು ಕೆಲಸ ಮಾಡಬೇಕು. ಹೆಚ್ಚು ಕೆಲಸ ಮಾಡಬೇಕು ಅಂದರೆ ನಾನು ಆ್ಯಕ್ಟಿಂಗೇ ಮಾಡಬೇಕು ಅಂತ ಬಂದಾಗ ಜಾಸ್ತಿ ಸಿನಿಮಾ ಮಾಡಬೇಕು. ಇದೆಲ್ಲ ರೀಸನ್ ಸೇರಿ. ಆಮೇಲೆ ನನಗೆ ಇಂಪ್ರೆಸ್ ಆಗಿತ್ತು ಚಿಕ್ಕ ವಯಸ್ಸಲ್ಲೇ ಅನಂತ್ನಾಗ್ ಅವ್ರದ್ದು ಹೆಂಗಿದು ಅಂದರೆ ಅಂತ. ಆಮೇಲೆ ಅನಂತ್ನಾಗ್ ಅವ್ರ ಜೊತೆ ನಾನು ಒಂದು 4 ಪ್ರಾಜೆಕ್ಟ್ ಕೆಲಸ ಮಾಡಿದೆ, ಅವ್ರ ಜೊತೆ ಮಾತಾಡಿದೆ. ಅವರೆಲ್ಲ ಮಾತಾಡಿದಾಗ ಅವ್ರು ಹೇಳಿದ್ದು ನೆಟ್ ಹಾಕೋಣ ಅಷ್ಟೇ. ಯಾರು ಗೊತ್ತಾ ಹೀರೋ ಅಂದಿದ್ದವರು? ಹೀರೋ ಅಂದರೆ ರೈಟ್ರು. ಓಕೆ. ಅವನು ಪೇಪರ್ ಮೇಲೆ ಏನು ಬರೀತಾನೆ ಅವನೇ ಹೀರೋ. ನಿನ್ಗೆ 2 ನಿಮಿಷ ಲಾಸ್ಟ್ 2 ನಿಮಿಷ ಬಂದವನು ನೆನ್ಪಿಡೋಂಗೆ ಮಾಡ್ಬೋದು, ಇಡೀ ಸಿನಿಮಾ ಇಟ್ಟು ನೆನಪಿಲ್ದಂಗೂ ಮಾಡ್ಬೋದು. ಅದು ರೈಟಿಂಗಲ್ಲಿ ಇದೆ ತಾಕತ್ತು ಅಂತ ಹೇಳಿ ಅವರು ಹಿಂಗೆ ಮಾತಾಡ್ತಾ ನೀನು ಭೂತಯ್ಯನ ಮಗ ಈ ನೋಡಿದ್ರೆ ನಮ್ಮ ಲೋಕನಾಥ್ ಉಪ್ಪಿನಕಾಯಿ ಇವತ್ತು ಮರೆಯೋಕ್ಕಾಗಲ್ಲ. ಆಮೇಲೆ ಆ ಊಟ ಮಾಡೋ ಸೀನು ಫುಲ್ ಮಿಲ್ಸು ಅದು ಇನ್ನೂ ಮರೆಯೋಕ್ಕಾಗಲ್ಲ. ಅಂದರೆ ಅದು ರೈಟಿಂಗ್ ಇರೋ ತಾಕತ್ತು. ಆಮೇಲೆ ನಾನು ಅಬ್ಸರ್ವ್ ಮಾಡ್ದಂಗೆ ಯಾವ ಸಿನಿಮಾಗಿದೆ ಎಲ್ಲ ರೈಟ್ರ್ ಇಸ್ ದ ಮೈನ್ ನನ್ನ ಪ್ರಕಾರ, ಕೋರ್ ಅಲ್ಲೇ. ಸೊ ನನಗನ್ಸಿದ್ದು ಓಕೆ ರೈಟ್ರ್ ಕೋರ್ ಅಂದಾಗ ನಾನು ಯಾವ ಏಜ್ ಆದರೂ, ಈಗ ದತ್ತಣ್ಣ ಸರ ಇದ್ದಾರೆ ನಮ್ಮ ಥಿಯೇಟರ್ ರೇಸಲ್ಸ್ಗೆಲ್ಲ ಬರೋರು, ಅವರು ಅಷ್ಟೇ. ಅವ್ರು ಈಗ ಆಫ್ಟರ್ 50 ಅವರು ಎಷ್ಟು ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾರೆ ಬಿಕಾಸ್ ಆಫ್ ರೈಟಿಂಗ್. ನನಗನ್ಸಿ ಅದು ಕೋರ್ ಅಂತ ಗೊತ್ತಾದ್ಮೇಲೆ ನನಗನ್ನಿಸ್ತು ಓಕೆ ನಾನು ಈ ಪ್ರೋಸೆಸ್ಸಲ್ಲಿ ಇರಬೇಕು. ನನ್ನ ಮುಖ ಏಜ್ ಆದಂಗೆ ಚೇಂಜ್ ಆಗೇ ಆಗುತ್ತೆ. ಆಮೇಲೆ ಒಂದೇನು ನನಗೇನಿಸ್ತಿದೆ ಅಂದರೆ ಈ ಸಪೋರ್ಟಿಂಗ್ ಈ ಪರ್ಫಾರ್ಮಿಂಗ್ ರೋಲ್ ಮಾಡೋದು ಈಸಿ. ನಾನು ಏನು ತೀರಾ ಬಾಡಿ ಮೇಂಟೈನು, ಯಾಕೆಂದ್ರೆ ನಾವು ಹಂಗೆ ಬೆಳೆದೇ ಬಂದಿಲ್ಲ. ಅದೇನೋ ಬಾಡಿಗೆ ಒಂದಿಷ್ಟು ಇದು ಅಂತ, ಅಂದರೆ ಬಾಡಿ ಮೇಂಟೈನ್ ಮಾಡಬೇಕು, ಹೆಂಗಾಗಿರಬೇಕು. ಈಗೇನೋ ಒಂದು ಆಗುತ್ತೆ, ಪ್ರಾಕೃತಿಕವಾಗಿ ಏನಾಗಬೇಕು ನನ್ನ ಚೇಂಜಸ್ ಆಗೇ ಆಗುತ್ತೆ. ಅದ್ರ ಆಪೋಸಿಟ್ ಏನೇನೋ ಮಾಡಿಸ್ಕೊಳ್ತಾರೆ, ಅವೆಲ್ಲ ನಂಗೆ ಟೆನ್ಷನ್ ಇಲ್ಲ. ಈಗ ನನಗಿಲ್ಲ ಆದರೆ ಬಾಡಿ ಮೇಂಟೈನ್ ಮಾಡಬೇಕು. ಈಗ ನನಗೆ ಶೂಟಿಂಗಲ್ಲಿ ಯಾರು ಹೇಳ್ತಾರೆ ಸರ್ ನಾವು ಕೂದಲು ಬಿಳಿ ಕೂದಲು ಅಂದರೆ ಬಿಡ ಮರ ಅಂತ. ಆಗ ಬಿಳಿ ಕೂದಲು ಆಗಿದ್ರೆ ಇರುತ್ತೆ ಮನುಷ್ಯನಿಗೆ, ಮಿಡ್ಲ್ ಏಜ್ ಅವನಿಗೆ. ಆ ಟೆನ್ಷನ್ ಇಲ್ಲ, ಅದೆಲ್ಲ ಈಸಿ ಅನಿಸ್ತಿದೆ ನನಗೆ. ಓಕೆ. ಅಶ್ವಿನ್ ಹಾಸನ್ ಅಂದ ತಕ್ಷಣ ನೆನಪಾಗೋದು ಪೊಲೀಸ್ ಆಫೀಸರ್. ಇತ್ತೀಚೆಗೆ ನಾವು ನೋಡಿದಂಥ ಸಿನಿಮಾಗಳಲ್ಲಿ ಬರೀ ಪೊಲೀಸ್ ಆಫೀಸರ್ ಆಗಿರ್ತೀವಿ. ನಿಮಗೊಂದು ಒಂದಿಷ್ಟು ಅದು ಪೊಲೀಸ್ ಡ್ರೆಸ್ ಹಾಕಿ ಕೊಟ್ಬಿಡ್ತಾರೆ. ಬಹುಶಃ ನೀವು ಓನಾಗಿ ಆ ಡ್ರೆಸ್ ಏನೋ ಹೊಲ್ಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ಇಲ್ಲ ನಾನು ಅದೊಂದು ಮಾಡಿಲ್ಲ, ತಪ್ಪು ಡ್ರೆಸ್ ಹೊಲ್ಸ್ಕೊಂಡಿಲ್ಲ. ಬಟ್ ಅದು ಬಹುತೇಕ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಅಂದರೆ ಅಲ್ಲಿ ನಿಮ್ಮ ಮುಖ ಕಾಣ್ತಾರೆ. ಅವರು ಅದೇ ನೆನ್ನೆ ಯಾರೋ ಹೇಳಿದ್ರೆ ನಿಮ್ಮದು ಮೀಸೆ ಎಲ್ಲ ಲುಕ್ಕೆಲ್ಲ ಪಕ್ಕಾ ಸೂಟ್ ಆಗುತ್ತೆ ಸರ್ ಅಂತ. ಬಟ್ ನನಗೆ ಆರ್ಮಿಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಡಿಪ್ಲೊಮಾ ಮೇಲೆ ಅಪ್ಲೈನೂ ಮಾಡಿದ್ದೆ, 1 ರೌಂಡ್ ಸೆಲೆಕ್ಟ್ ಆಗಿದ್ದೆ. ನಮ್ಮ ಅಜ್ಜಿ ನಮ್ಮ ತಾಯಿ ನೆಕ್ಸ್ಟ್ ಇಲ್ಲಿ ಮಾಣಿಕ್ ಚಂದ್ ಪೆರೇಡ್ ಗ್ರೌಂಡಲ್ಲಿ ಫಿಸಿಕಲ್ ಟ್ರೈನ್ ಇದಿತ್ತು ಟೆಸ್ಟು. 5:30 ಬಸ್ಸಿಗೆ ಟಿಕೆಟ್ ಬುಕ್ ಮಾಡಿದ್ದೆ ಹಾಸನಿಂದ. 5:30 ಬಸ್ಸು 9:30 ಬರುತ್ತೆ. ಆಮೇಲೆ ಅದೇನೋ MG ರೋಡ್ಗೆ ಹೋದರೆ ಅಲ್ಲಿ ಟೆಸ್ಟು ಒಲೆಗೆ ಹಾಕ್ಬಿಟ್ರು ಟಿಕೆಟ್ನ ರಾತ್ರಿ. ಒಬ್ಬನೇ ಮಗ ಹೋಗ್ಬೇಡ ಆರ್ಮಿಗೆ. ನಂದೇನೋ ಟೆಕ್ನಿಕಲ್ ಡಿಪಾರ್ಟ್ಮೆಂಟು, ಯುದ್ಧಾಡಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಅವ್ರಿಗೂ ಭಯ ಅದು ಇತ್ತು, ಆರ್ಮಿಗೆ ಹೋಗ್ಬೇಕು ಆ ಥರ. ಬಟ್ ಪೊಲೀಸದು ನಾನು ಅಂದ್ಕೊಂಡೆ ಪೊಲೀಸ್ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕೆಂದ್ರೆ ನಾವು ನೋಡ್ಕೊಂಬಂದಿದ್ದು ಪೊಲೀಸ್ ಅಂದರೆ ಒಂಥರ ಹಿಂಗಿರ್ಬೇಕು. ಬಟ್ ಯಾವಾಗ ಈ ವೆಬ್ ಸೀರೀಸು ಕಂಟೆಂಟ್ ಎಲ್ಲ ಬಂತು, ಒಬ್ಬ ನಾರ್ಮಲ್ ಆಗಿರೋ ಪೊಲೀಸ್ ಅಂದರೆ ಹಿಂದಿಲೆಲ್ಲ ತೋರಿಸೋದು, ಹಿಂದಿ ತಮಿಳಲ್ಲ, ಇಲ್ಲೂ ಅದೇ ಥರ ಕ್ಯಾಸ್ಟಿಂಗ್ ಆಗ್ತದೆ.
ಸೊ ಹಂಗಾಗಿ ನನಗೆ ಒಂದು ಹೆಡ್ ಬೂಸ್ಟು ಒಂದು ಕಮರ್ಷಿಯಲಿ ದೊಡ್ಡ ಸಕ್ಸಸ್ ಸಿಕ್ಕಿದ್ದು. ಧನು ಅವ್ರ ಜೊತೆ ಆಪೋಸಿಟ್ ಮಾಡಿದ್ದು, ಅವ್ರಿಗೆ ಬೈಯೋದು, ಅವ್ರನ್ನ ಗಟ್ಟಿಸ್ಕೊ ಅವೆಲ್ಲ ಮಾಡಿದ್ದು ಸ್ವಲ್ಪ ಇದಾಯಿತು. ಪೊಲೀಸಿಗೆ ಈಸಿಯಾಗಿ ಆಯ್ಕೆ ಆಗ್ತಿದ್ದೀನಿ. ಬಟ್ ಒಂದಿಷ್ಟು ಒಂದು 2-3 ಬಿಟ್ಟೆ. ಆಮೇಲೆ ಅನ್ನಿಸ್ತು ಒಬ್ಬರು ನಮ್ಮ ಇವನ್ ಪ್ರೆಸ್ ಅವ್ರನ್ನೇ ಕೇಳಿದೆ, ಸರ್ ಏನು ಮಾಡಲಿ ಈ ಥರ ಬರ್ತಾ ಇದೆ ಅಂದಾಗ ಅವರು ನೀನು ಬಿಟ್ಟು ಇನ್ನೊಬ್ರು ಮಾಡ್ತಾರೆ ಅಷ್ಟೇ, ಇನ್ನೇನು ಚೇಂಜಸ್ ಏನಾಗಲ್ಲ, ಮಾಡು ಬಂದಿದ್ದು ಮಾಡು, ನಿನ್ಗೆ ಹೆಂಗೆ ಕರ್ಕೊಂಡು ಹೋಗ್ಲಿ ಅಂತ. ಆಮೇಲೆ ಅವಿನಾಶ್ ಸರ್ನ ಕೇಳಿದೆ. ಆಮೇಲೆ ನಮ್ಮ ಶ್ರೀಧರ್ ETV ಶ್ರೀಧರ್ ಅಂತ ಇದ್ದಾರಲ್ಲ, ಅವರು ಸೀನಿಯರ್ ಆ್ಯಕ್ಟ್ರು, ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೇಳಿದೆ. ಅವರು ಒಂದು ಸ್ಟ್ರೇಂಜ್ ಥಿಂಗ್ ಹೇಳಿದ್ರು, ಅಶ್ವಿನ್ ಎಷ್ಟು ಮಾಡಿದ್ಯಾ ನೀನು, ಎಷ್ಟು ಸಿನಿಮಾ ಮಾಡಿದ್ಯಾ ಅಂದರು. ಅವಾಗ ಅವ್ರು ಕೇಳಿದಾಗ ಒಂದು 86 ಸಿನಿಮಾ ಮಾಡಿದ್ದೆ, ಒಂದು 18-20 ಸಿನಿಮಾ ಮಾಡಿದ್ದೀನಿ ಸರ್ ಪೊಲೀಸು. ಯು ಕಾಂಟ್ ಬಿಲೀವ್ ನಾನು ಎಷ್ಟು ಸಿನಿಮಾ ಮಾಡಿರೋ ಪೊಲೀಸು ಅಂತ ಕೇಳೋದು. ಹಿಂಗೆ ಶೂಟಿಂಗಲ್ಲಿ ಮಾತಾಡ್ತಾ ಸರ್ ಒಂದು 25 ಅಂದರೆ ನೀನು ಇನ್ನೂ ನಂಬೋಕ್ಕಾಗಲ್ಲ. ಫಸ್ಟ್ 55 ಮೂವೀಸ್ ನನ್ನ ಲೈಫಲ್ಲಿ ಬರೀ ಪೊಲೀಸೇ ಮಾಡಿರೋದು. 56ನೇ ಸಿನಿಮಾಯಿಂದ ಬೇರೆ ಪಾತ್ರ ಸಿಕ್ತು, ಅದು ನಾನೇನು ಕೇಳಿಲ್ಲ, ಅವರೇ ಕೊಟ್ಟರು. ಇಲ್ಲಾಂದರೆ ನಾನು ಮಾಡ್ಕೊಂಡು ಹೋಗ್ತಿದ್ದೆ ಪೊಲೀಸ್, ನನಗೇನಂತೆ ಸ್ಟೇಷನ್ ಚೇಂಜು, ಹೆಸರು ಚೇಂಜು ಅಂತ ನಕ್ಕಿದ್ರು. ನನಗೆ ಅವಾಗ ಸರ್ ಹಿಂಗೆ ಅಂದೆ, ಅಶ್ವಿನ್ ನೀನು ಬಂದಿರೋದೇನಿಲ್ಲಿ ಕೆಲಸ, ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತ. ನೀನು ಈ ಪೊಲೀಸ್ ಮಾಡಿದ್ರು ಕೂಡ ನಿನ್ನ ಟ್ಯಾಲೆಂಟ್ ತೋರಿಸು, ಆ ಕ್ಯಾರೆಕ್ಟ್ರಿಗೆ ಏನಿದೆ ಅದು ತೋರಿಸ್ತಾ ಹೋಗು. ನೀನು ಆ ಥರ ಆಗಬೇಡ, ತೀರಾ ಒಂದೊಂದ್ಸರಿ ಏನೂ ಇರೋಲ್ಲ, ಹೋಗಿ ಅರೆಸ್ಟ್ ಮಾಡೋದು ಕರ್ಕೊಂಡು ಅದ್ರಲ್ಲಿ ಮಾಡಬೇಡ, ಆ ಥರದ್ದು ಮಾಡಬೇಡ. ಅದೇನೋ ಒಂದು ಎಲಿಮೆಂಟ್ ಇರುತ್ತೆ, ಒಂದು ಆಕ್ರೋಶ ಇರುತ್ತೆ, ಉಡಾಫೆ ಇರುತ್ತೆ, ಏನೋ ಇರುತ್ತೆ, ಅದನ್ನು ಆ ಕೋರ್ ಪಾಯಿಂಟನ್ನು ಟಚ್ ಮಾಡು, ನಿನ್ನ ಪಡಿ ನೀನು ಮಾಡ್ತಾ ಹೋಗು ಅಂತ. ಸೊ ನಾನು ಮಾಡ್ತಾ ಹೋಗ್ತಿದ್ದೆ. ಒಂದೊಂದ್ಸರಿ ಅನಿಸುತ್ತೆ, ಈಗ ನಮಗೂ ಎಲ್ಲರೂ ಚೂಸಿಯಾಗಿ ಮಾಡಿದಾಗ ಹಾಗೇ ಆಗುತ್ತೆ ಆ್ಯಕ್ಟ್ರಿಗೆ, ಸರಿ ನಾನು ಮಾಡಬೇಕಾಯ್ತು ಅಂತ. ಬಟ್ ನಮ್ಮ ಪರಿಸ್ಥಿತಿಲಿ ಅದು ಆಗ್ತಾ ಇಲ್ಲ. ಬಟ್ ಫೈಂಡೇ ಆಗುತ್ತೆ ಅಂತ ಅನ್ನಿಸ್ತಿದೆ ನನಗೆ. ಅದು ಏನೋ ಬೇರೆ ಬೇರೆ ರೋಲ್ಸ್ಗಳು ಆಗ್ಬೋದು ಅಂತ. ಕಲಾವಿದ ಆದನಿಗೂ ಕೂಡ ಒಂದಿಷ್ಟು ಭಾವನೆಗಳಿರುತ್ತೆ. ಸೊ ನೀವು ಟೋಬಿ ಅಂತ ಒಂದು ಸಿನಿಮಾ ನೋಡ್ತೀರಿ, ಹೌದು, ನೋಡಿ ಬಂದಾಗ ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಹತ್ತು ಬಿಡ್ತೀರಿ. ಹೌದು, ಯಾಕೆ ಹಾಗಾಯಿತು? ನನಗೆ ಮೇಯ್ನ್ ಅಂದರೆ ಆ ಇನ್ನೋಸೆನ್ಸು, ಆ ಟೋಬಿದು, ಆಮೇಲೆ ಅಸಹಾಯಕತೆ, ಅದೆಲ್ಲ ನನಗೆ ಒಂಥರ ತೀರಾ ಎಮೋಷನ್ ಮಾಡ್ಬಿಡ್ತು. ಆಮೇಲೆ ನಾನು ಯೂಶ್ವಲಿ ಸಿನಿಮಾ ನೋಡ್ಬೇಕಾದ್ರೆ ಅದು ಎಮೋಷನ್ ಇದ್ರೆ ಎಮೋಷನ್ ಆಗುತ್ತೆ ನನಗೂ, ಕನೆಕ್ಟ್ ಆಗ್ಬಿಡ್ತೀನಿ 2 ನಿಮಿಷ. ಈಗ ಮನೆಯಲ್ಲಿ ನೋಡ್ತಿದ್ರೆ ಮೇಯ್ನ್ ಕೋರ್ ಸೀನ್ ಆಗ್ಬೇಕಾದ್ರೆ ರಿಸರ್ಚ್ ಅರ್ಜೆಂಟ್ ಆಯಿತು ಅಂತ ಓಡೋಗ್ತೀನಿ. ಅದು ನನ್ನ ವೈಫು ಗೊತ್ತು, ಇವನು ಅಲ್ಲೋಗ್ಬಿಟ್ರು ಅಳ್ತಾನೆ ಅಂತ. ಅಂದರೆ ಅದು ಬಂದ್ಬಿಟ್ಟಿದೆ. ಓಕೆ. ಸೊ ಇಲ್ಲ ಒಳ್ಳೆ ಸಿನಿಮಾ ಕನೆಕ್ಟ್ ಆಗೋದಲ್ಲ ಆದರೆ ನಾವು ಒಬ್ಬನೇ ಕೂತ್ಕೊಂಡು ಎಲ್ಲೋ ಮೂಲೆ ಸೀಟ್ ಸೆಲೆಕ್ಟ್ ಮಾಡ್ಕೊಂಡು ನೋಡೋದು, ಅಂದರೆ ಎಮೋಷನಲಿ ಕನೆಕ್ಟ್ ಆಗೋದು. ಆ ಥರದ್ದು ಅದಾಗ್ಬಿಟ್ಟಿದೆ ನನಗೆ ಚಿಕ್ಕ ವಯಸ್ಸಿಂದ. ಅದೇನೋ ಗೊತ್ತಿಲ್ಲ, ಟಕ್ಕಂತ ಕನೆಕ್ಟ್ ಆಗ್ಬಿಡ್ತೀನಿ ಎಮೋಷನಲ್ಲಿ. ಫುಲ್ ಇದು ನಡೀತಿರುತ್ತೆ. ಈಗ ಮಾಸ್ ಸಿನಿಮಾಗಳು ಯಾವುದೋ ಒಂದು ಸಣ್ಣ ಎಮೋಷನ್ ಡೈಲಾಗು ಕನೆಕ್ಟ್ ಆಗ್ಬಿಡುತ್ತೆ ಟಕ್ಕಂತ, ಅದು ಗೊತ್ತಿಲ್ಲ ಏನಕ್ಕೆ ಅಂತ. ಈಗ ಮೊನ್ನೆ ಇವನ್ ಕೋಟಿ ನೋಡ್ಬೇಕಾದ್ರು ಅಷ್ಟೇ, ಧನಂಜಯ್ ಮತ್ತು ಧನು ಮತ್ತು ತಾರಾ ಮೇಡಮ್ ಒಂದು ಕಾಂಬಿನೇಷನ್ ಇದೆ. ಅಮ್ಮ ಕೇಳ್ತಿರೋ ನಮ್ಮ ಹಾಡು ಅಂತಾರವರು. ಈಗ ಏನೋ ಬರ್ತಾನೆ ಇಲ್ಲ ಕಣ, ಇದು ಆಕಾಶವಾಣಿ ಏನೋ ಅಂತಾರವರು, ವಿವಿಧ ಭಾರತಿ ಏನೋ ಬರ್ತಾ ಏನೋ ಟಕ್ಕಂತ ಧನು ಅವ್ರ ಕಣ್ಣಲ್ಲಿ ನೀರು. ಅಂದರೆ ಆ ಕ್ಯಾರೆಕ್ಟ್ರಲ್ಲಿ, ಕೋಟಿ ಕ್ಯಾರೆಕ್ಟ್ರಲ್ಲಿ ನನಗೂ ಟಕ್ ಅನ್ನಿಸ್ಬಿಡ್ತು, ಅಪ್ಪ ಮೈ ಜುಮ್ ಅಂದ್ಬಿಡ್ತು. ಅಂದರೆ ಹಿಂಗೇನಲ್ಲ ಆಗ್ಬಿಟ್ರೆ ಯಾರಿಗಲ್ಲ. ಈಗ ನಾರ್ಮಲ್ ಆಗಿದ್ದವನಿಗೆ ಸಡನ್ನಾಗಿ ತಲೆ ಹೊಡ್ದಂಗೆ ಇದಕ್ಕಿದಂಗೆ ಏನೋ ಅಂತ. ಅದು ಆಮೇಲೆ ಇನ್ನೊಂದೇನಂದ್ರೆ ಬೀಯಿಂಗ್ ಅನ್ ಆ್ಯಕ್ಟ್ರು ತುಂಬ ಎಮೋಷನ್ಲಿ ಕನೆಕ್ಟ್ ಆಗ್ತಾ ಇರ್ತೀವಿ ನಾವು. ಅಂದರೆ ಇದು ಭಾವನೆಗಳ ಮೇಲೆ ಆಟ ಆಗಿರೋದ್ರಿಂದ ಆ್ಯಕ್ಟ್ರಸ್ಗಳು ಯೂಶ್ವಲಿ ಭಾವನಾತ್ಮಕ ಜೀವಿಗಳು. ಅಂದರೆ ಅವರಿಗೆ ತುಂಬ ಪ್ರಾಕ್ಟಿಕಲ್ ಆಗಿರಲ್ಲ. ಪ್ರಾಕ್ಟಿಕಲ್ ಆಗಿದ್ದರೆ ನಾನು IT ಇರ್ತಿದ್ದೆ. IT ಇಲ್ದಲ್ಲೇ ಅದು ಎಮೋಷನಲ್ಲಿ ಕೋಶೆಂಟು ಅಪ್ಲೈ ಆಗಿ ನಮ್ಗೆ ಈ ಕಡೆ ಬಂದಿದೆ. ಸೊ ನನಗೆ ಅಂದರೆ ಬೇಗ ಕನೆಕ್ಟ್ ಆಗ್ಬಿಡ್ತೀನಿ ನಾನು ಸ್ವಲ್ಪ ಎಮೋಷನ್ಗೆ. ಬಟ್ ಆದರೆ ನಾನು ತುಂಬ ಎಮೋಷನಲ್ ಇನ್ನೂ ಮಾಡಬೇಕು ರೋಲ್ಸು. ಒಂದು ದಿ ಬೆಲ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ. ಈಗ ಅದೇ ಡೈರೆಕ್ಟ್ರದ್ದು ಹಯಗ್ರೀವ ಅಂತ ಒಂದು ಮಾಡ್ತೀವಿ, ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡ್ತಿದ್ದೀನಿ. ಅದರಲ್ಲಿ ತಾಯಿ ಮಗಂದಿತ್ತು. ಆಮೇಲೆ ಇನ್ನೊಂದು ಮೊನ್ನೆ ಒಂದು ತೋಳ ಬಂತು ತೋಳ ಅಂತ ಒಂದು ಶಾರ್ಟ್ ಫಿಲಮ್, ನವೀನ್ ರಾಜ್ ಅಂತ ಡೈರೆಕ್ಟ್ರು. ಅದು ಅಷ್ಟೇ 5-4 ನಿಮಿಷದ್ದು, ತಂದೆ ಮಗಂದು. ನನಗೆ ಅವರು ಫಸ್ಟ್ ಫೋನ್ ಮಾಡಿದಾಗ ಹೇಳಿದ್ರು, ಸರ್ ಈ ಥರ ಒಂದು ಶಾರ್ಟ್ ಫಿಲಮ್ ಮಾಡ್ತಿರೋ ಮಾಡಲ್ಲ ಅಂತ. ಸರ್ ಚೆನ್ನಾಗಿದ್ರೆ ಮಾಡ್ತೀನಿ ಸರ್. ಇದು ತಂದೆ ಮಗಂದು ಮಗಳದು, ಒಂದು 7-8 ವರ್ಷದ. ನನಗೂ 8 ವರ್ಷದ ಮಗ ಇದ್ದಾನೆ. ಇದು ಮಾಡ್ತೀನಿ ಸರ್, ಇದು ಬೇಕು, ಇದು ನಾನು ಮಾಡಲೇಬೇಕು ಅಂತ. ಅದೆಲ್ಲ ಒಂದೊಂದು ಟೆಕ್ಕಿಗಾಗಿದೆ. ಅವರು ಏನು ಸರ್ ಟಕ್ ಅಂತ ಆಯ್ತಲ್ಲ, ಅದು ಕನೆಕ್ಟ್ ಆಗ್ಬಿಟ್ಟಿದೆ. ನಾನು ನನ್ನ ಮಗನೇ ಮಲಗಿದಾನೆ. ಕಲಾವಿದ ಪಾತ್ರಕ್ಕೆ ಇನ್ವಾಲ್ವ್ ಆಗಿಬಿಟ್ರೆ ಅದು ಬಂದೇ ಬರುತ್ತೆ. ಓಕೆ, ನೀವು ನಿಮ್ಮ ವೈಫ್ ಎಲ್ಲ ಹೋದಾಗ
ಅಲ್ಲಿ ಪ್ರಕಾಶ್ ರೈದು ಒಂದು ಫೋಟೋ ನೋಡ್ತೀರಾ, ನೋಡಿದ ತಕ್ಷಣ ನಿಮ್ಮ ವೈಫ್ ಹತ್ರ ಮಾತಾಡ್ತೀರಾ, ಅವಾಗ ಇನ್ನೂ ನೀವು ಕೆಲಸ ಮಾಡ್ತಾ ಇರ್ತೀರ. ನಾನು ಯಾವಾಗ ಈ ಥರ ಬರ್ತದೆ, ನನ್ನ ಫೋಟೋ ಯಾವಾಗ ಹಿಂಗೆ ಬರುತ್ತೆ ಅಂತ ಹೇಳ್ತೀರಿ. ಸಡನ್ನಾಗಿ ಅವರು ನಿಮಗೊಂದು ಮಾತು ಹೇಳ್ತಾರೆ, ಅಲ್ಲಿಂದ ನಿಮ್ಮ ಲೈಫ್ ಬದಲಾಗುತ್ತೆ. ಹೌದು, ಅದನ್ನು ಹೇಳಿ. ನಾವು ಅವಳು RSP ಅಂತ ಒಂದು ಇಲ್ಲಿ ಆರ್ಕಿಟೆಕ್ಚರ್ ಫರ್ಮು MG ರೋಡಲ್ಲಿದೆ, ಸಿಂಗಾಪುರ್ ಕಂಪ್ನಿ. ಅಲ್ಲಿಗೆ ಬಿಟ್ಟು ನಾನು TCSಗೆ ಹೋಗ್ತಿದ್ದೆ. 4:15 ಅಲ್ಲಿ ಆಫೀಸಿಂದ ಬಿಟ್ಟು 6 ಗಂಟೆಗೆ ರಿಹರ್ಸಲ್. ಇದು ನಂದು ರೋಟೀನ್. ಓಕೆ. ಆ MG ರೋಡಲ್ಲಿ ಏರ್ಪೋರ್ಟ್ ಹೋಟ್ಲ್ ಅಂತ ಏನೋ ಇದೆಯಲ್ಲ, ಏನೋ ಒಂದು ಹೋಟ್ಲಿದೆ ಫೇಮಸ್. ಅಲ್ಲಿಂಗೆ ಹೋಗ್ಬೇಕಾದ್ರೆ ಅಲ್ಲಿ ಕಾಂಪೌಂಡ್ಗೆ ಪ್ರಕಾಶ್ ರೈ ಅವ್ರದ್ದು ಅದೊಂದು ಸಿನಿಮಾ ಪೋಸ್ಟ್. ನಾನು ಕನಸಲ್ಲೂ ಅವಳು ಹೇಳ್ತಾಳೆ, ನಿದ್ದೆ ಗಂಡಲ್ಲೂ ನೀನು ಪ್ರಕಾಶ್ ರೈ ಅವ್ರ ಥರ ಆಗಬೇಕು ಅಂತಿದ್ದೆ, ಅವಳು ವಿಲನ್ ಯಾಕೆ ಆಗಬೇಕು, ನೀನು ಹೀರೋ ಆಗ್ಬೋದಲ್ಲ ಅಂತ ಅವಳು. ಬಟ್ ನನಗೇನೋ ಅದು ಬೇಕದು ಅಂತ. ಸೊ ಆವಾಗ ಆಗು, ನೀನು ಆಗು ಅಂತ. ಹೆಂಗೆ ಹಾಕಾಗತ್ತೆ, ಯಾಕೆ ಹಾಕಾಗಲ್ಲ ಅಂತ ಹೇಳಿಬಿಟ್ಟು ಆಫೀಸ್ ಬರುತ್ತೆ, ಇಳಿದು ಹೋಗ್ತಾಳೆ. ಆ ಇಡೀ ದಿನ ನನಗೆ ಅದೇ ಕುಂಗು, ಯಾಕೆ ಹಾಕಾಗಲ್ಲ, ಯಾಕೆ. ಸಂಜೆ ಮತ್ತೆ ಪಿಕಪ್ ಮಾಡಿದಾಗ ಯೋಚನೆ ಮಾಡೋದ್ಯಾ, ಅಲ್ಲ ನಾನು ರೆಡಿ ಇದ್ದೀನಿ, ನಾನು ಥಿಯೇಟ್ರ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಡಿಬೇಕಲ್ಲ, ನಾನಿದ್ದೀನಿ, ಬಿಡು ನೀನು ಜಾಬನ್ನು ಅಂತ. ಸೀರಿಯಸ್ಲಿ ಬಿಡು ನೀನು. ಬಟ್ ಒಂದು ಕಂಡೀಷನ್ ಹೇಳ್ತಾಳೆ. ಆಮೇಲೆ ನೆಕ್ಸ್ಟ್ ಪಾನಿಪುರಿ ತಿನ್ನೋಕೆ ಹೋಗ್ತೀವಿ. ಅಲ್ಲಿ ಹೋದಾಗ ಮನೆ ಮಾಡಿಬಿಟ್ಟು ಏನಾದ್ರು ಮಾಡಿಬಿಟ್ಟು ಸೇಫ್ ಮಾಡಿಬಿಟ್ಟು ಹೋಗುವಂತ. ಸೇಫ್ ಅಂದ್ರೆ ಆಗಲ್ಲ ಬಿಡಿ, ಆಗಲ್ಲ, ಚಾನ್ಸ್ ಇದೆ. ಹೆಂಗೆ ಕಟ್ಟಲಿ EMI, ಹಂಗೆ ಇಲ್ಲ, ಒಂದಿಷ್ಟು ಸೀರಿಯಲ್ ಮಾಡು EMI ಮುಗಿಯೋವರೆಗೂ, ಆಮೇಲೆ ನಿಂದು ಹೆಂಗು ಡ್ರೀಮ್ ಸಿನಿಮಾ ಅಲ್ವಾ, ಹೋಗು ಆಯಿತು ಅಂತ. ಹಂಗೆ ಮುಂದುವರ್ತಿದ್ದು. ಅವಳು ಬಿಡು ಅಂತಾಳೆ. ನಾನು ಯಾವುದೋ ಒಂದು ಫ್ಲ್ಯಾಟ್ ಲಾಕ್ ಮಾಡ್ತೀವಿ. ಲಾಕ್ ಮಾಡಿದಾಗ ಏನಾಗುತ್ತೆ, ಈ ಸೀರಿಯಲ್ ಮಾಡ್ತಾಯಿದ್ದೆ ಆಲ್ರೆಡಿ. ಆವಾಗ ನೈಟ್ ಶಿಫ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಅವ್ರು ಸೀರಿಯಲ್ ಅವರು ಡೇಗೆ ಬರಬೇಕು ಅಂದರು, ಆಫೀಸಲ್ಲೂ ಡೇಗೆ ಬನ್ನಿ ಅಂದರು. ಆವಾಗ ನಾನು ಆಫೀಸಲ್ಲಿ ಪ್ರಾಜೆಕ್ಟಿಂದ ಆಚೆ ಬಂದು ಬೆಂಚಲ್ಲಿದ್ದು, ಈ ಸಾಫ್ಟ್ವೇರಲ್ಲಿ ಬೆಂಚಲ್ಲಿ ಇರ್ಬೋದು, ಅದೆಲ್ಲ ಆಟ ಆಡ್ತೀನಿ. ಲೋನ್ ಆಗಲ್ಲ ನನಗೆ, ಲೋನ್ ಆಗಲ್ಲ. ಆವಾಗ ನನ್ನ ಹುಡುಕ್ತಿದ್ದಾಗ ನನ್ನ ಫ್ರೆಂಡ್ ಒಬ್ಬ ಕೋಟಕ್ ಮಹೇಂದ್ರದಲ್ಲಿ ಇರ್ತಾನೆ, ಹೈಸ್ಕೂಲ್ ಫ್ರೆಂಡು. ಅವನು ಸಿಗ್ತಾನೆ 20 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ, ಸುನಿಲ್ ಜೋಶಿ ಅಂತ. ಅವನು ಹೋಗ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ ಮಗ, ಬಟ್ ನೀವು 3 ತಿಂಗಳು ಪೇ ಸ್ಲಿಪ್ ಬೇಕು ನನಗೆ ಅಂತ. ಅದಕ್ಕೋಸ್ಕರ 3 ತಿಂಗಳು ಕೆಲ್ಸಕ್ಕೆ ಹೋಗ್ತೀನಿ. ಅಂದರೆ ಆವಾಗಲೇ ಬಿಡೋನು, ಇನ್ನೊಂದು 3 ತಿಂಗಳು ಹೋಗ್ತೀನಿ. ಪೇ ಸ್ಲಿಪ್ 3 ತಿಂಗಳು ಬಂದ ತಕ್ಷಣ ಕಳಿಸ್ತೀನಿ, ಲೋನ್ ಅಪ್ರೂವ್ ಅಂತ ಮೆಸೇಜ್ ಕಳಿಸ್ತಾನೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಜಾಬು, September 24, 2014 ಜಾಬ್ ಬಿಡ್ತೀನಿ. ಬಿಟ್ಟಾಗ ಈ HR ಎಲ್ಲರೂ ಪರಿಚಯ ಆಗಿರ್ತಾರೆ. ಅವ್ರ ಜೊತೆ ಎಲ್ಲ ಒಂದು ನಾಟಕ ಮಾಡಿರ್ತೀನಿ ನಾನು ಅಲ್ಲಿ TCSಲ್ಲಿ. ಅವರು 10 ಸಲ ಯೋಚನೆ ಮಾಡಿ ನೋಡಿ ಬೇಡ 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 ಅಂತಾರೆ. ಇಲ್ಲ, ನಾನು ಆ್ಯಕ್ಟ್ರು ಅಂತ ಬಿಟ್ಟು ಪೇಪರ್ ಹಾಕಿ ಬಂದು ಪಾರ್ಕಿಂಗಲ್ಲಿ ಬೈಕ್ ಸ್ಟಾರ್ಟ್ ಮಾಡಿ TCS ಲಾಸ್ಟ್ ಡೇ ಅಂದಾಗ ನನಗೆ ಭಯ ಸ್ಟಾರ್ಟ್ ಆಗೋದು. ವಾಟ್ ನೆಕ್ಸ್ಟ್ ವೈಟ್ ಫೀಲ್ಡಿಂದ ಗಿರಿನಗರಕ್ಕೆ ಬರೋಕ್ಕೆ 3 hours ತೊಗೊಂಡಿದ್ದೀನಿ. ಅಂದರೆ ನಾಳೆ ಇಲ್ಲ ಏನು ಮಾಡಲಿ ಅಂತ. ಯಾಕೆಂದರೆ ಅವಾಗ ಏನು ಸೀರಿಯಲ್ ಇರೋ ಒಂದು ಕೆಲಸ ಹೆಂಗೋ ಜೀವನ ನಡೀತಾ ಇತ್ತು, ಆರಾಮಾಗಿ ನಡೀತು. ಸಿನಿಮಾ ನಂಬ್ಕೊಂಡು ಹೆಂಗಪ್ಪ ಜೀವನ ಮಾಡೋದು. ಅದಾದಮೇಲೆ ಬರ್ತೀನಿ, ವಿನು ಬಳಂಜ ಸರ್ ಆಫೀಸಿಗೆ ಹೋಗ್ತೀನಿ ಡೈರೆಕ್ಟಾಗಿ, ಭಯ ತಡೆಯೋಕ್ಕಾಗದೆ. ಅವರು ಒಂದು ಲವಲವಿಕೆ ಅಂತ ಸೀರಿಯಲ್ ಮಾಡ್ತೀನಿ ಕಣ, ನೀನು ವಿಲನ್ ರೋಲ್ ಮಾಡೋ, ಪೊಲೀಸು ಮಾಡು, ನೀನು ಸ್ವಲ್ಪ ಫಿಟ್ ಆಗಬೇಕು ನೀನು ಅಂತ ಹೇಳಿ. ಆಯಿತು ಅಂಥೇಳಿ ರನ್ನಿಂಗ್ ಗಿನ್ನಿಂಗೆಲ್ಲ ಹೆಂಗೂ ಟೈಮ್ ಇದೆ, ಅಲ್ಲಿ PF ದುಡ್ಡು ಇರುತ್ತೆ, ಅದರಲ್ಲೆಲ್ಲ ಮಾಡ್ತಾಯಿರ್ತೀನಿ. ಇದಕ್ಕಿದಂಗೆ ಒಂದಿನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಪ್ರೆಸ್ ಮೀಟಾಗಿ ಹೋಗಿದೆ ಸೀರಿಯಲ್ದು. ಯಾರೋ ಬಿಗ್ ಬಾಸ್ಗೆ ಹೋಗಿದ್ದು ಒಬ್ಬರು ಕಂಟೆಸ್ಟೆಂಟ್ನ ಹಾಕೊಂಬಿಟ್ಟಾರೆ. ಏನು ಒಬ್ಬನೇ ಹೇಳೋಂಗೂ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಸಿನಿಮಾದವ್ರು ಒಬ್ಬರು ಪರಿಚಯ ಇಲ್ಲ. ಆಗ ಸೀರಿಯಲ್ ಅಷ್ಟೇ 14 ಪರಿಚಯ ಇದ್ದಿದ್ದು ನನಗೆ. ಸಿನಿಮಾದವ್ರು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಇದ್ದರು, ಬಟ್ ಚಾನ್ಸ್ ಕೊಡಿಸೋ ಅಷ್ಟಿಲ್ಲ. ಏನು ಮಾಡೋದು ಗೊತ್ತಾಗಲ್ಲ. ದೇವರೇ ಹಿಂಗಾಯ್ತು ಅಂತ January 14 ಸಂಕ್ರಾಂತಿ ಹಬ್ಬದ ದಿನ ವಿನು ಸರು ಒಂದು 3-4 ಸರಿ ಫೋನ್ ಮಾಡ್ತಾರೆ ನನಗೆ. ನಾನು ಅಂದ್ಕೊಂಡೆ ಇವ್ರು ನನಗೆ ಸಾಂತ್ವನ ಹೇಳೋಕ್ಕೆ ಮಾಡ್ತಿದ್ದಾರೆ ಅಂತ. ಕಟ್ ಮಾಡ್ತೀನಿ. ಕೊನೆಗೆ ಅವ್ರು ಕೋ-ಡೈರೆಕ್ಟ್ರು ಫೋನ್ ಮಾಡ್ತಾರೆ. ಸರ್ ಯಾಕೆ ಫೋನ್, ಯಾವುದು ಇನ್ನೂ ಅನ್ನೋನ್ ನಂಬರ್ ಅದರಿಂದ ಫೋನ್ ಎತ್ತೀನಿ. ಫೋನ್ ರಿಸೀವ್ ಮಾಡ್ತಿಲ್ವಲ್ಲ, ಯಾಕೆ ಸರ್? ಪರವಾಗಿಲ್ಲ ಬಿಡಿ ಸರ್, ಗೊತ್ತಾಯ್ತು ಬೇರೆಯವ್ರನ್ನ ಹಾಕ್ಕೊಂಡಿದ್ದೀರಾ, ನೋಡಿದೆ ಪ್ರೆಸ್ ಮೀಟ್ ಫೋಟೋ ನೋಡಿ. ಸರ್ ದಯವಿಟ್ಟು ಆಫೀಸ್ ಹತ್ರ ಬನ್ನಿ, ಅಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ಆಫೀಸ್ ಹತ್ರನೇ ಬನ್ನಿ ಅಂತ ಹೋಗ್ತೀವಿ. ಹೋದಾಗ ಅವರು ಏನೋ ನಿನ್ನ ಗಂಚಲಿ ಫೋನ್ ಯಾಕೆ ಎತ್ತಲಿಲ್ಲ ಅಂತ ವಿನು ಸರ್ ಬೈತಾರೆ. ಪರವಾಗಿಲ್ಲ ಬಿಡಿ ಸರ್, ಏನು ಪರವಾಗಿಲ್ಲ, ಅವಾಗ ಕಟಿಂಗ್ ಮಾಡಿಸ್ಕೊಂಬ ಅಂತ. ಸರ್ ಹಬ್ಬದ ದಿನ ಮಾಡಿಸಲ್ಲ, ಅಮ್ಮ ಬೇರೆ ಬೈತಿಯಾರಲ್ಲಿ ಅಂತ. ಅಲ್ಲೋ ಮನೆಗೆ ನಮ್ಮಮ್ಮ ಬಂದಿರ್ತಾರೆ, ಅವ್ರು ಬೈತಾರೆ, ಏನು ಮಾಡ್ತಾಯಿದ್ದೀರಿ ಲೈಫಲ್ಲಿ ಹಂಗೆ ಹಿಂಗೆ ಅಂತ. ಅಂದರೆ ನಾನು ಜಾಬ್ ಬಿಟ್ಟಿದ್ದೀನಿ ಅಂತ ಹೇಳಿರಲಿಲ್ಲ. 1 ವರ್ಷ ಆದಮೇಲೆ ಹೇಳಿದೆ. ಆವಾಗ ಅವರು ನೆಕ್ಸ್ಟ್ ಡೇ January 15, 2015 ನಮ್ಮದು ಕೆರಿಯರ್, ಅದು ವೀರೇಂದ್ರ ಅಂತ ಪಾತ್ರ, ಲವಲವಿಕೆ ಸೀರಿಯಲ್, ಅದು ಕಮಿಟ್ ಆಗಿ ಅದು ಟೆಲಿಕಾಸ್ಟ್ ಆಗುತ್ತೆ. ಟೆಲಿಕಾಸ್ಟ್ ಆದ ತಕ್ಷಣ ಜಗ್ಗುದಾದಿಂದ ಫೋನ್ ಬರುತ್ತೆ, ಅವರು ಮಲ್ಲಿಕಾರ್ಜುನ್ ಗದಗ್ ಅಂತ. ಅದು ಹೆಂಗೆ ಅಂದರೆ ಅವ್ರ ವೈಫ್ಗೆ ಆ ಸೀರಿಯಲ್ ಇಷ್ಟ ಅಂತ ಊಟ ಮಾಡ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಅಂದಾಗ, ನನ್ನ ಫ್ರೆಂಡ್ ಅಶ್ವಿನ್ ಅಂತ ಹೇಳಿದಾಗ, ಅವರು ಜಗ್ಗುದಾದಲ್ಲಿ ಒಂದು ಫ್ರೆಂಡ್ ರೋಲ್ ಇದೆ ದರ್ಶನ್ ಅವ್ರ ಜೊತೆ ಮಾಡೋದು, ಅಲ್ಲಿಗೆ ಆಗ್ತದೆ.
ಅದನ್ನು ನೋಡಿದ ಅನಿಲ್ ಮಂಡ್ಯ ಅಂತ ಕೋ ಡೈರೆಕ್ಟ್ರು ರಾಜ್ಕುಮಾರ ಕರೀತಾರೆ. ಹೆಬ್ಬುಲಿಗೆ ಕೃಷ್ಣ ಸರ್, ಅವ್ರ ಸ್ವಪ್ನ ಕೃಷ್ಣ ಅಂತ ಅವ್ರ ವೈಫು, ದೇವರಾಜ್ ಅಂತ ಅವ್ರ ತಮ್ಮ, ಅವರೆಲ್ಲ ಸೀರಿಯಲ್ ಇಂಡಸ್ಟ್ರಿ ಇದ್ದಾರೆ. ಅವ್ರು ನೋಡಿರ್ತಾರೆ ಸಕಲ ಮಾಡ್ತಾರೆ. ಹೆಬ್ಬುಲಿಲ್ಲ ಅಂದರೆ ಒಂದೇ ಸರಿ ಸೀರಿಯಲಿಂದ ಸಿನಿಮಾ 3 ಜಂಪ್ ಅಂದರೆ ಸಿನಿಮಾ ಸಿಗುತ್ತೆ, ಸ್ಟಾರ್ಟ್ ಮಾಡ್ತೀವಿ. ಓಕೆ. ಈ ಜರ್ನಿ ಶುರುವಾಯಿತು, ಎಲ್ಲ ಆಯಿತು. ಎಲ್ಲೋ ಒಂದು ಕಡೆಗೆ ಸ್ಲೋ ಆಗುತ್ತೆ, ಕೊರೋನಾ ಬರುತ್ತೆ, ಕೆಲಸ ಇಲ್ದಂಗೆ ಆಗುತ್ತೆ, ಮತ್ತು ಅದೇ ಒದ್ದಾಟಗಳು. ಅವಾಗ ಏನು ಅನಿಸ್ತು? ಮನೆಯವ್ರು ಏನಂತಾರೆ? ಕರೋನಾ ಮುಂದೆ ಹೆಂಗೆ ಅಂದರೆ ಇದು ಊಟಕ್ಕೆ ಎಲೆ ಹಾಕಿ ಅನ್ನ ಹಾಕ್ದಂಗೆ ಆಗೋಯ್ತು ನನ್ನ ಪರಿಸ್ಥಿತಿ ಕರೋನಾ ಟೈಮಲ್ಲಿ. ಅಂದರೆ ಬಿಫೋರ್ ಕರೋನಾ ಡಿಸೆಂಬರ್ 29 ಅವನೇಶ್ರೀ ಮನ್ನಾರಾಯಣ ರಿಲೀಸ್ ಆಯಿತು. ಓಕೆ. ಅದು ನರ್ಸಿ ಅಂತ ಒಂದು ಪಾತ್ರ. ಅದಕ್ಕೆ ಸೆಲೆಕ್ಟ್ ಆಗೋಕ್ಕೆ ಹೇಮಂತ್ ರಾವ್ ಕೌಲುದಾರಿಲಿದ್ದಾಗ ರೆಫರ್ ಮಾಡಿ ಆಡಿಷನ್ ಕೊಟ್ಟು ಆಗಿದ್ದು. 1 ವರ್ಷ ಗಡ್ಡ ಎಲ್ಲ ಬಿಟ್ಟು ಮಾಡಿದ್ದು. ಅದ್ರ ಸೆಟ್ಗೆ ಹೋದರೆ ನನ್ನ ಫೇವ್ರೇಟೆಲ್ಲ ಅಲ್ಲೇ ಇದ್ದಾರೆ. ಬಾಲಾಜಿ ಮನೋರು, ಪ್ರಮೋದ್ ಶೆಟ್ರು, ಅಚ್ಯುತ್ ಸಾರು, ಗೋಪಿ ದೇಶಪಾಂಡೆ ಸರು, ಯಾರು ಕಿರಣ್ ನಾಯಕರು ಎಲ್ಲ, ಗೌತಮ್ ಸರ್ ಅಂತ ಎಲ್ಲ ಆ್ಯಕ್ಟ್ರಸ್ಸು ಅಲ್ಲೇ ಇದ್ದಾರೆ, ರಕ್ಷಿತ್ ಸರ್ ಎಲ್ಲ. ನಾನು ನನಗೇನು ಅನಿಸಿದ್ದು ಪರ್ಸನಲಿ ಒಂದು ಇರುತ್ತಲ್ಲ ಗಿಡಿ, ಓಕೆ ಇದರಲ್ಲಿ ನಂದೇನು ಪಾತ್ರ ಸಿಗ್ಬೋದು. ಆಮೇಲೆ ನಂದು ಕಮ್ಮಿ 30 ಡೇಸ್ ಅಷ್ಟೇ ನನಗೆ ಹೇಳಿದ್ದವರು. 30 ಡೇಸ್ ನಿಮ್ಗೆ ಟೈಮ್ ಬೇಕು, ಒಂದು ಇಯರಲ್ಲಿ 30 ಡೇಸ್ ಇರುತ್ತೆ. ಯಾವಾಗ ಅಂತ ಗೊತ್ತಿಲ್ಲ, ನಮಗೂ ಸೆಟ್ ಎಲ್ಲ ರೆಡಿಯಾಗಿ ಎಲ್ಲ ಆದಮೇಲೆ. ಬಟ್ ಗಡ್ಡದಲ್ಲೇ ಇರಬೇಕು ಕಂಡೀಷನ್, ಗಡ್ಡ ತೆಗಿಯೋಂಗಿಲ್ಲ. ನಾನು ಓಕೆ ಗಡ್ಡ ತೆಗಿಯಲ್ಲ ಸರ್ ಅಂತ ಫಿಕ್ಸ್ ಆದೆ. ನನಗೆ 30 ಡೇಸಲ್ಲಿ ಒಂದು 26 ಡೇಸ್ ಶೂಟ್ ಆಯ್ತು ಅಷ್ಟೇ. 30 ಡೇಸು ಮಾಡಲಿಲ್ಲ ನಂದು. ನನ್ನ ಪೋರ್ಷನ್ಸ್ ಕಮ್ಮಿ ಶೂಟ್ ಆಗಿದ್ದು, ಬಟ್ ಇದ್ದಿದ್ದೆಲ್ಲ ರಕ್ಷಿತ್ ಸರ್ ಜೊತೆನೇ. ಬಟ್ ನಾನೇನಂದರೆ ಏನೋ ನನಗೆ ರಕ್ಷಿತ್ ಸರ್ ಇಷ್ಟ. ಅವರು ಸಿನಿಮಾ ಪ್ರೋಸೆಸ್ಸು, ಮೇಕಿಂಗು, ಉಳಿದವ್ರ ಕಣ್ಣಂತೆ ಆದಾಗ ನಾನು ಫಸ್ಟ್ ಡೇ ಸೆಟಲ್ ಹೋದಾಗ ಅವ್ರಿಗೆ ತೋರಿಸಿದ್ದೆ. ನಾನು ಅವಾಗ TCS ಇದ್ದಾಗ ಒಂದು ರಿವ್ಯೂ ಬರೆದಿದ್ದೆ, ಹೀ ಈಸ್ ದ ನೆಕ್ಸ್ಟ್ ಪರ್ಸನ್ ಟು ಚೇಂಜ್ ದ ಇಂಡಸ್ಟ್ರಿ ಅಂತ ಎಲ್ಲ ಹಾಕ್ಬಿಟ್ಟಿದೆ. ಅವಾಗೇನು ಆಫೀಸಲ್ಲಿ ಕೂತ್ಕೊಂಡು ಬರೆದಿದ್ದೆ. ಅದಕ್ಕೆ ಅವ್ರು ಥ್ಯಾಂಕ್ ಯು ಅಶ್ವಿನ್ ಅಂತ ಹಾಕಿದರು. ಅದನ್ನು ತೋರಿಸಿದೆ. ಸರ್ ನೋಡಿ ಸರ್, ನಾನೇನೇ ಇದು ನೀವೇನೇನು ರೀ ಡೀಟೇಲಿಂಗ್ ಚೆನ್ನಾಗಿ ಬರೆದಿದ್ರಿ ಇದು ರಿವ್ಯೂನ ಅಂತ. ಅಂದರೆ ನಮ್ಗೆ ಸಿನಿಮಾ ಹುಚ್ಚಲ್ಲ. ನನಗೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ತುಂಬಿದ್ದೆ ಆ ಥರ ಸಿನಿಮಾಗಳು. ಅಂದರೆ ಓಕೆ ಇಂಜಿನಿಯರ್, ಅವರು ಇಂಜಿನಿಯರ್, ನಾನು ಇಂಜಿನಿಯರು. ನಮಗೇನಂದರೆ ಧನಂಜಯ್ ಅವರು ಇರ್ಬೋದು, ರಕ್ಷಿತ್ ಸರ್ ಇರ್ಬೋದು, ಪವನ್ ಸರ್, ಅವರೆಲ್ಲ ಬಂದಾಗ ಓಕೆ ಇಂಜಿನಿಯರ್ಸ್ ಇದ್ದಾರೆ, ನುಗ್ಬೋದು, ಅಲ್ಲೂ ಎಜುಕೇಟೆಡ್ಸ್ ಇದ್ದಾರೆ ಅಂತ ಅದೇ ಒಂದು ಧೈರ್ಯ ಬಂದಿದ್ದು ನನಗೆ. ಅದು ಮಾಡಿದೆ, ಎಲ್ಲ ಆಯಿತು. ಪ್ರೀಮಿಯರ್ ಆಯಿತು. ಇಲ್ಲಿ ಇದ್ದಾರೆ ನಮ್ಮ ಯಾವುದಾದ್ರು ಲಾಲ್ಬಾಗ್ ಹತ್ರ ಇದೆಯಲ್ಲ ಥಿಯೇಟ್ರ್, MTR ಪಕ್ಕ ಇದು ಯಾವುದು ಸರ್ ಅದು ಫೇಮಸ್ ಥಿಯೇಟ್ರು, ಊರ್ವಶಿಲಿ ರೆಡ್ ಕಾರ್ಪೆಟ್ ಪ್ರೀಮಿಯರ್ ಆಯಿತು. ನೆಕ್ಸ್ಟ್ ಡೇ ಬಂದೆ. ನನ್ನ ಫ್ರೆಂಡು US ಇಂದ ಫೋನ್ ಮಾಡ್ತೀನಿ ಬೆಳಗ್ಗೆ. ನಾನು ಮಲಗಿಬಿಟ್ಟಿದ್ದೀನಿ. ಏನಮ್ಮ ಪೇಪರಲ್ಲಿ ಬಂದುಬಿಟ್ಟಿದೆ ನಿನ್ನ ಹೆಸರು ಕನ್ನಡಪ್ರಭದಲ್ಲಿ ಅಂತ. ನಾನು ಸಮಯ ಕೂತ್ಕೊಳ್ಳ, ನೀನು ಬರೀ ಇದೆ ಕಾಲೇಳಿ ಇತ್ತಿದ್ರು ನಂಗೆ ತುಂಬ ಜನ. ಇಲ್ಲ ಮರೆ ನಿಜವಾಗ್ಲು ಅಂತ ಹೇಳ್ಬಿಟ್ಟು ಅವನು ಒಂದು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕಳಿಸ್ತಾ. ಅಲ್ಲಿ ನೋಡಿದ್ರೆ ಜೋಗಿ ಸರು ರಿವ್ಯೂ ಬರ್ತಿದ್ದಾರೆ, ರಿವ್ಯೂ ಮಾಡಿದ್ದಾರೆ ಕನ್ನಡಪ್ರಭಾಗೆ. ಅವರು ಏನು ಒಳ್ಳೆಯ ಅಭಿನಯ ಅಂತ ಹೇಳಿ ರಕ್ಷಿತ್ ಹೀರೋಯಿನ್ನು, ಪ್ರಮೋದ್ ಸಾರು, ಬಾಲಾಜಿ ಮನೋರು, ಗೋಪಿ ದೇಶಪಾಂಡೆ, ಅಚ್ಯುತ್ ಮತ್ತು ಅಶ್ವಿನ್ ಹಾಸನ್. ನಾನು ಫುಲ್ಲು ನನಗೆ ಜೋಗಿ ಸರ್ ಪರಿಚಯ. ಯಾಕೆಂದರೆ ಅವರು ಲವ್ಲವಿಕೆ ಸೀರಿಯಲ್ಗೆ ಡೈಲಾಗ್ ಬರೀತಿದ್ರು, ಆವಾಗಲಿಂದ ಪರಿಚಯ. ನಾನು ಜೋಗಿ ಸರಿಗೆ ಮುಖ ತೊಳ್ಕೊಂಡು ಫೋನ್ ಮಾಡಿದೆ. ಸರ್ ಅಶ್ವಿನ್ ಗೆದ್ಬಿಟ್ಟೆ ಕಣ, ನೀನು ಸಖತ್ತಾಗಿ ಮಾಡಿದ್ಯಾ, ನಿನ್ನ ಪಾತ್ರ ಅಷ್ಟು ಜನದ ಮಧ್ಯೆ ಎತ್ತು ಕಾಣುತ್ತೆ ಅಂತ. ಸರ್ ನಾನು ಇಲ್ಲ ಸರ್ 25 ದಿನ ಅಷ್ಟೇ ಮಾಡಿ, ಎಲ್ಲ 90-95 ದಿನ ಮಾಡ್ಯಾರ ಸರ್ ಅದು ಅಂತ. ಅದು ನಂಬರ್ ಆಫ್ ಡೇಸ್ ಅಲ್ಲ, ನಿನ್ನ ಪಾತ್ರ ಸೂಪರ್ ಸಕ್ಕತ್ತಾಗಿ ಬಂದಿದೆ. ನೆಕ್ಸ್ಟ್ ಅವತ್ತು ರಾತ್ರಿ ರಿಷಬ್ ಸರ್ ಫೋನ್ ಮಾಡ್ತಾರೆ, ಅಶ್ವಿನ್ ಚೆನ್ನಾಗಿ ಮಾಡಿದಿರಿ ಅಶ್ವಿನ್, ಮಾಡೋಣ ಒಂದು ದಿನ ಕೆಲಸ ಮಾಡೋಣ ಅಂತ. ನನಗೆ ಕಾನ್ಫಿಡೆನ್ಸ್ ಬಂತು. ಎಲ್ಲ ಕಡೆ ಹೋದ ಕಡೆ ಎಲ್ಲ ಸಖತ್ತಾಗಿ ಮಾಡಿದೆ. ಡಿಸೆಂಬರ್ 29 ಒಂದು ತಿಂಗಳು ಅದೇನೋ ಒಂದು ಎಂಜಾಯ್ ಮಾಡೋ ಅಷ್ಟರಲ್ಲಿ ಮಾರ್ಚ್ 23 ಸಂಜೆ 7ವರೆಗೆ ಮೋದಿಯವರು ಆಚೆಗೆ ರಾತ್ ಠಕ್ ಅಂತ ಹೇಳಿದ್ರು. ನನಗೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಅಂದರೆ ಒಂಚೂರು ನನಗೆ ಅದೃಷ್ಟ ಇಲ್ಲ ಅನ್ನೋದು, ಅಂದರೆ ಈ ಪದೇ ಅದೃಷ್ಟ, ನಿಮ್ಗೆ ಸ್ವಲ್ಪ ಅದೃಷ್ಟ ಇಲ್ಲ ಅನ್ನೋರು ಎಲ್ಲರೂ. ನಿಮಗೆಲ್ಲ ಇದೆ, ಅದೃಷ್ಟ ಒಂದಿಲ್ಲ ಅಶ್ವಿನ್ ನಿಮಗೆ ಅಂತ. ಇದು ಪಕ್ಕ ಅದೃಷ್ಟ ಇಲ್ಲ ಅಂತ ಗೊತ್ತಾಗೋಯ್ತು ನನಗೆ. ಒಂದಿಷ್ಟು ದುಡ್ಡು ಇತ್ತು, ಒಂದು ತಿಂಗಳು 2 ತಿಂಗಳು, ಆ 5-6 ತಿಂಗಳು ಹೆಂಗೆ ಬೇರೆ ಸಿನಿಮಾ ಬರಬೇಕಾದ ಯಾವುದೂ ಬರಲಿಲ್ಲ. ಕೇಳೋ ಪರಿಸ್ಥಿತಿ ನಾವು ಇರಲಿಲ್ಲ, ಎಲ್ಲ ಡೆಡ್ ಎಂಡ್ಗೆ ಹೊಟ್ಟೋಗಿದ್ವಿ. ಆಗ ಒಂದು ಲೋನ್ ಮಾಡಿದೆ ನಾನು. ಹಾಸನದಲ್ಲಿ ಒಂದು ಸೈಟ್ ಇತ್ತು, ಆ ಸೈಟ್ ಮೇಲೆ ಒಂದು ಮಾರ್ಟೇಜ್ ಲೋನ್ ಮಾಡಿ ಈಗಲೂ ಬಡ್ಡಿ ಕಟ್ತಾರೆ. ಬಟ್ ಆವಾಗ ನನ್ನ ವೈಫ್ ಕೇಳಿದೆ, ಇಷ್ಟು ನೋವು ಕೊಟ್ಟಿದೆ, ಇಲ್ಲೇ ಇರೋದು, ಏನಾನು ಆಗಲಿ ಇಲ್ಲೇ ಇರೋದು, ಇಷ್ಟು ನೋವು ನೋಡೇ ಬೇಡ ಅಂತ. ಅವತ್ತು ಕರೋನಾ ಎಲ್ಲ ಮುಗಿದಾಗ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮನೇಲೇ ಇದ್ದು ಪ್ರೀತಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಪ್ರಾಣಾಯಾಮ ಮಾಡಿ ಯೋಗ ಮಾಡಿ ಅಂತ ಸರಿ ಮಾಡಿಬಿಟ್ಟಿದ್ದೆ ನಾನು.
ಈ ಆನ್ಲೈನಲ್ಲಿ ರಘುರಾಮನ ಕೊಪ್ಪ ಬೇರೆ ಹೇಳ್ಕೊಟ್ಬಿಟ್ಟಿದ್ರು ನಮಗೆ. ಸೊ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿ ಮಾಡಿ ಶೇವ್ ಮಾಡಿದೆ. ಶೇವ್ ಗಡ್ಡೆ ಎಲ್ಲ ತೆಗೆದುಬಿಟ್ಟು ಎಲ್ಲ ಅವಾಗ ಆರ್ಟಿಸ್ಟ್ಗಳೆಲ್ಲ ಮೀಸೆ ತೆಗೆಯೋದು ಒಂದು ಟ್ರೆಂಡ್ ಇತ್ತು. ಕರೋನಾ ಎಲ್ಲ ಮನೇಲಿದ್ರಲ್ಲ ಎಲ್ಲ ಅದು ಹಾಗೆ ಬಿಟ್ಟು ಚೆನ್ನಾಗಿ ದಪ್ಪ ಮೀಸೆ ಬಂದಿತ್ತು. ಗಡ್ಡ ತೆಗೆದು ಬರೀ ಮೀಸೆ ಬಿಟ್ಟೆ. ಅವತ್ತು ಗಡ್ಡ ತೆಗೆದಿದ್ದು ಮತ್ತು ಗಡ್ಡ ಬಿಡೋಕ್ಕಾಗಿಲ್ಲ. ಅಂದರೆ ಬಂದಿದ್ದ ಸಿನಿಮಾ ಎಲ್ಲ ಮಾಡಿದ್ದೀನಿ. ಯಾವ ರೇಂಜ್ಗೆ ಅಂದರೆ ಒಂದು ಇದು ಯಾವುದು ಚೈತ್ರ ಜಯಾಚಾರ್ಯ ಎಲ್ಲ ಮಾಡಿದ್ರು, ಗಿಲ್ಕಿ ಅಂತ. ಗಿಲ್ಕಿ ಸಿನಿಮಾದಲ್ಲಿ ಒಂದು ಹೀರೋ ಅಣ್ಣನ ರೋಲ್ ಇದೆ, ಅವ್ನು ಮೆಕ್ಯಾನಿಕ್ ಅಂತ ಹೇಳಿದ್ರು. ಕಂಡೀಷನ್ ಏನಪ್ಪ ಅಂದರೆ ಲಾಕ್ಡೌನು, ಒಂದು ಡಿಸ್ಟ್ರಿಕ್ಟಿಂದ ಒಂದು ಡಿಸ್ಟ್ರಿಕ್ಟ್ ಹೋಗೋಂಗಿಲ್ಲ ಸರ್. ಮಂಗಳೂರವರೆಗೂ ಬಂದರೆ ನಿಮ್ಗೆ ಪಾತ್ರ ಇದೆ, ಮಂಗಳೂರು ಸಿಟಿಗೆ ಬಂದರೆ ನಾವು ಕರ್ಕೋತೀವಿ, ಅಲ್ಲಿವರೆಗೆ ಹೆಂಗೆ ಬರ್ತೀರಿ ನಿಮ್ಮ ರಿಸ್ಕು. ನನಗೆ ಒಟ್ಟಲ್ಲಿ ಆ್ಯಕ್ಟ್ ಮಾಡಬೇಕು. ನಾನೇನು ಆವಾಗ ಏನು ಮಾಡಿದೆ, ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟು ಪ್ರೀತಮ್ ಹಾಸನ್ MLA ಆಗಿದ್ರು. ಫೋನ್ ಮಾಡಿದೆ, ನೀನು ಬಾರಪ್ಪ, ನೀನು ಏನು ತಲೆ ಕೆಡಿಸ್ಕೊಬೇಡ, ನಾವು ಇದ್ದೀವಿ ಅಂತ. ಅವಾಗೆಲ್ಲ ಮಾಸ್ಕ್ ಹಾಕ್ಕೊಂಡು ಯಾವ ಟೋಲು ಗೀಲು ಏನಿಲ್ಲ. ಬಂದೆ, ಹಾಸನ ದಾಟಿದೆ, ಮೈಸೂರು ಹಾಸನ ದಾಟಿ ಎಲ್ಲ ಆಯಿತು. ಪುತ್ತೂರು ಹತ್ರ ಒಬ್ಬರು ಹಿಡಿದ್ರು ಪೊಲೀಸ್. ಹಿಡಿದುಬಿಟ್ಟು ಹೆಂಗ್ರಿ ಹೋಗ್ತೀರಾ, ನಾ 9 ಗಂಟೆ 8 ಗಂಟೆ ಮೇಲೆ ಟ್ರಾವೆಲೇ ಮಾಡೋಂಗಿಲ್ಲ, ನೀವು ಹೆಂಗೆ ಮಧ್ಯರಾತ್ರಿ 11 ಗಂಟೆಲ್ಲ ಹೋಗ್ತಿದ್ದೀರಲ್ಲ, ಬಿಡೋಕ್ಕಲ್ಲ ಸರ್, ದಯವಿಟ್ಟು ಅಲ್ಲಿ ನಿಮ್ಮದು ವಾಪಸ್ ಹೋಗಿ ಅಂತ. ಯಾರೋ ಒಬ್ರಿದ್ದು, ಯಾರು ಇದು ಅಂತ ಹಿಂಗೆ ಲೈಟ್ ಬಿಟ್ಟು ನೋಡಿದ್ರೆ ಅವ್ರು ಯಾರೋ ಅವನಿಷ್ಟು ಮನ್ನಾಣ ನೋಡಿದ್ದಾರೆ. ಸರ್ ಇವ್ರು ಆರ್ಟಿಸ್ಟ್ ಹಂಗೆ ನಾನು ಅವ್ರಿಗೆಲ್ಲ ಹೇಳ್ಬಿಟ್ಟೆ, ಸರ್ ಒಂದು ಸಿನಿಮಾ ಇದೆ ಸರ್. ಸಿನಿಮಾ ಹೆಂಗೆ ಮಾಡ್ತಾರೆ, ಶೂಟಿಂಗೇ ಮಾಡೋಂಗಿಲ್ವಲ್ಲ ಅಂತ ಅವ್ರು ಹೇಳಿದರು, ಹೇಳ್ಬೇಡಿ ಅಂತ. ಬಟ್ ನಾನಲ್ಲಿ ಹೋಗ್ಲೇಬೇಕಲ್ಲ ಸರ್, ಹೆಂಗೋ ಮನೆಯೊಳಗೆ ಮಾಡ್ತಿರೋದು ಒಂದು ಸಿನಿಮಾ ಸರ್, ನಮಗಿದೆ ಜೀವನ, ಬಿಡ್ರಿ ಪಾಪ ತುಂಬ ಕಷ್ಟದಲ್ಲಿದ್ದಾರೆ ಅವರು ಇಂಡಸ್ಟ್ರಿ ಅಂತ ಬಿಟ್ಟರು. ಅಲ್ಲೋದ್ಮೇಲೆ ಮತ್ತೆ ಹಂಪನಕಟ್ಟೆ ಹತ್ರ ಹೇಳಿದ್ರು ಪೊಲೀಸು. ಆಮೇಲೆ ಅವ್ರು ಬಂದು ಕರ್ಕೊಂಡೋದ್ರು. ಅಂದರೆ ಈ ಥರ ಎಲ್ಲ ಸಿನಿಮಾ ಮಾಡ್ಬಿಟ್ಟೆ ನಾನು. ಹುಚ್ಚಿತ್ತು, ನಾನು ಮಾಡಲೇಬೇಕು. ಅಂದರೆ ನನಗೇನಂದರೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಈಗ ಮಾಡಲಿಲ್ಲ ಅಂದರೆ ಕಾನ್ಫಿಡೆನ್ಸು ಬರ್ತಿರ್ಲಿಲ್ಲ, ಬೇರೆ ಮಾಡೋಕ್ಕೆ ನನಗೆ ಮನಸ್ಸು ಒಪ್ತಿರ್ಲಿಲ್ಲ, ನೋಡೇ ಬೇಡ ಅಂತ ನುಗ್ಗಿದ್ದು. ಓಕೆ, ಇಷ್ಟೆಲ್ಲ ಆದಾಗಲೂ ಕೂಡ ಒದ್ದಾಟಗಳು, ಏರಿಳಿತಗಳನ್ನೆಲ್ಲ ನೋಡ್ಕೊಂಬಂದ್ರೆ ಯಾವತ್ತೂ ಸಾಕಪ್ಪ ಅಂತ ಅನ್ನಿಸ್ತಿಲ್ಲ ಸಿನಿಮಾ? ಅನ್ನಿಸ್ತಿಲ್ಲ. ಎಂದಾದರೂ ಈ ಫೀಲ್ಡಿಗೆ ಬಂದಿದ್ದು ಬೇಜಾರಾಯ್ತಾ, ಅಥವಾ ಈಗ ಬಂದಿರೋ ತೃಪ್ತಿ ಅಂತ ಅನಿಸಿದೆಯಾ? ಬಂದಿರೋ ತೃಪ್ತಿ ಇದೆ. ಅಂದರೆ ಒಳ್ಳೊಳ್ಳೆ ಕಲಾವಿದ್ರ ಜೊತೆ ನಟಿಸ್ತಿದ್ದೀನಿ. ಆಮೇಲೆ ನಮ್ಮ ಮಣ್ಣಿನ ನನಗೇನು ಅನಿಸುತ್ತೆ ಅಂದರೆ, ನಾನೊಬ್ಬ ಇಂಜಿನಿಯರ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಆದರೆ ನಾನೊಬ್ಬ ಇಂಜಿನಿಯರಾಗಿ ಎಲ್ಲೋ ಫಾರಿನಲ್ಲೋ ಫ್ರಾನ್ಸಲ್ಲೋ ಅಮೇರಿಕಾದಲ್ಲೋ ಹೋಗೋದೇನು ಈಸಿ, ಎಲ್ಲರೂ ಹೋಗ್ತಾರೆ, ಅಲ್ಲೇ ಸೆಟ್ಲ್ ಆಗ್ತಾರೆ, ಮನೆ ತಗೋ. ಆದರೆ ನಾನು ಈ ಮಣ್ಣು ಹುಟ್ಟಿದ್ದೀನಲ್ಲ, ಈ ಮಣ್ಣಿನ ವಾಸನೆನ ತುಂಬ ಜನ ಕೊಡೋದೇ ಇಲ್ಲ. ಈ ಮನುಷ್ಯನ ಈ ಜೀವನದ ಓಟದಲ್ಲಿ ದುಡ್ಡು, ಮನೆ, ಸಂಸಾರ, ಸೆಟ್ಲು ಅನ್ನೋದು ಚಾಟದಲ್ಲಿ ಅವನೂರು, ಅವನ ರಾಜ್ಯ, ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಫೀಲ್ ಮಾಡ್ತಾ ಇಲ್ಲ. ಓಕೆ. ಬಟ್ ನನಗೆ ಆ್ಯಕ್ಟಿಂಗಿಂದ ಅದು ಫೀಲ್ ಬಂದಿದೆ. ನನಗೀಗಲೂ ನನ್ನ ಮೊಬೈಲಲ್ಲಿ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಬ್ಬೊಬ್ಬ ಫ್ರೆಂಡ್ ಇದ್ದಾರೆ. ಈಗ ಚಿತ್ರದುರ್ಗಕ್ಕೆ ಹೋದರೆ ಒಬ್ಬ ಫ್ರೆಂಡ್ ಇದ್ದಾರೆ, ಶೂಟಿಂಗೆಲ್ಲ ಹೋದಾಗ ಸಿಗ್ತಾರೆ. 33 ಡಿಸ್ಟ್ರಿಕ್ಟ್ ಫ್ರೆಂಡ್ಸ್ ಇದ್ದಾರೆ. ಅಂದರೆ ನನಗೆ ಆ ತೃಪ್ತಿ ಇದೆ, ನಾನು ಕರೆಕ್ಟ್ ಹೆಜ್ಜೆ ಇಟ್ಟಿದ್ದೀನಿ. ಬಟ್ ಬೀಯಿಂಗ್ ಅನ್ ಇಂಜಿನಿಯರ್, ನಾವು ಓದ್ಕೊಂಬಂದಿರೋದ್ರಿಂದ ಈ ಟೆಕ್ನಿಕಲಿ ಈ ಪ್ರಾಬ್ಲಮ್ಸ್ಗಳೇನಿದೆ ಅವಾಗ ಅನಿಸ್ತಿರುತ್ತೆ ನಾವು ಸರಿ ಮಾಡ್ಬೋದು, ನನ್ನ ಹತ್ರ ಐಡಿಯಾಗಳಿದೆ, ಸರಿ ಮಾಡ್ಬೋದು ಅಂತ. ಆದರೆ ನಮ್ಗೆ ವಾಯ್ಸ್ ಇಲ್ಲ. ಇಲ್ಲಿ ವಾಯ್ಸ್ ಇಂಡಸ್ಟ್ರಿ, ನಮ್ಮ ಇಂಡಸ್ಟ್ರಿ ಸಕ್ಸಸ್ಸಿಗೆ ಈಕ್ವಲ್ ಟು ವಾಯ್ಸ್. ಈಗ ನಾನು ಮಾತಾಡಿದ್ರೆ ತಲಾಟೆ ಅಂದ್ಬಿಡ್ತಾರೆ. ಬಟ್ ಹಾಗೂ ತಡೆಯೋಕ್ಕಾಗ್ದಲ್ಲೇ ಒಂದ್ಸರಿ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆದಾಗ ಒಂದು ಟ್ವೀಟ್ ಮಾಡಿದ್ದೆ ನಾನು. ತಡೆಯೋಕ್ಕಾಗದೆ, ಟ್ವೀಟರ್ ಯಾರು ಗೊತ್ತಾಗಲ್ವಲ್ಲ, ನಮಗೇನು ಅಷ್ಟು ಫಾಲೋವರ್ಸ್ ಇಲ್ಲ. ಎಲ್ಲ ಬಸ್ ಸ್ಟ್ಯಾಂಡಲ್ಲೂ ಒಂದು ಥಿಯೇಟ್ರ್ ಮಾಡಿ ಸರ್ ಅಂತ, KSRTC ಬಸ್ ಸ್ಟ್ಯಾಂಡಲ್ಲಿ ಒಂದು ಥಿಯೇಟ್ರ್ ಮಾಡಿ, ಏನು 150 ಸ್ಕ್ರೀನ್, ಸಿಂಪಲ್ ಆಗಿದೆ, ಏನು ಅಟ್ಮಾಸ್ ಏನು ಬೇಡ, ಸಿಂಪಲ್, ಕೇಳಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೆ ಮಾಡಿ. ಅದರಲ್ಲಿ ಏನು ಅಂದರೆ, ಈ ಥಿಯೇಟ್ರಿಗೆ ಬರೋಕ್ಕಾಗ, ಮೇನ್ ಸ್ಟ್ರೀಮ್ ಥಿಯೇಟ್ರಿಗೆ ಬಡೆ ಕಟ್ಟೋಕ್ಕಾಗದೆ ಅಂದ್ರೆ ಜಾಗ ಕೊಡಿ, 50 ರೂಪಾಯಿ ಇಡಿ. ಈ ಫ್ಲೋಟಿಂಗ್ ಪಾಪ್ಯುಲೇಷನ್, ಬಸ್ ಸ್ಟ್ಯಾಂಡ್ ಬಸ್ ಸಿಗಲಿಲ್ಲ ಅಥವಾ ಸಂಜೆ ಬಸ್ ಇದೆ ಬೆಳಗ್ಗೆ, ಅವ್ರು ನೋಡಲಿ, ಬಸ್ ಸ್ಟ್ಯಾಂಡು KSRTC ನಿಮ್ಮದೇ 33 ಥಿಯೇಟ್ರ್ ಆಗುತ್ತೆ. ಆಫ್ ಬಿಟ್ ಸಿನಿಮಾ ಮಾಡೋರು ಏನೋ ಮಾಡೋರಿಗೆ 33 ಥಿಯೇಟ್ರ್ ಸಿಗ್ತಲ್ಲ ಸರ್, ಓಪನ್ ಮಾಡಿ ಸರ್ ಅಂತ ಹಾಕಿದ್ದೆ. ಇದಕ್ಕೊಂದು ನೀಟು ನಿಮ್ಮ ಚೇಂಬರ್ ಕಡೆಯಿಂದ ಲೆಟರ್ ತಂದಿ ಅಂತ ಹೇಳಿದ್ರು. ಚೇಂಬರ್ ಅಂದ ತಕ್ಷಣ ಸುಮ್ಮನೆ ಆಗ್ಬಿಟ್ಟೆ ನಾನು, ನಮ್ಗೆ ಲಿಂಕ್ ಇಲ್ಲ, ಅಲ್ಲಿ ಯಾರೂ ಪರಿಚಯ ಇಲ್ಲ. ಆಮೇಲೆ ನಾವು ಅಲ್ಲಿ ಹೋದ ತಕ್ಷಣ ಮತ್ತೆ ಹೈರಾರ್ಕಿ, ಸಕ್ಸಸ್ ಮೇಲೆ ಇಲ್ಲಿ ಅಳಿತಾರೆ ಅಂದರೆ ವಿಷಯಗಳನ್ನ. ನನ್ನ ಹತ್ರ ವಿಷಯ ಇದ್ರೂ ಕೂಡ ಸಕ್ಸಸ್ ಇಲ್ಲ ಅಂದರೆ ನನ್ನ ವಿಷಯಕ್ಕೆ ಬೆಲೆ ಇಲ್ಲ. ಯಾರು ಅಶ್ವಿನ್, ಯಾರು ಇನ್ನೂ ಸ್ಟ್ರಗ್ಲಿಂಗು ಅಂದರೆ ಇವನು ಥಾಟ್ಸು ಸ್ಟ್ರಗಲ್ ಅನ್ನೋ ಥರ, ಹಂಗ ಆ ಥರದ್ದು ತುಂಬ ಇದೆ. ಅಂದರೆ ನಾನು ಬಂದಿರೋ ಫೀಲ್ಡ್ ಸರಿಗಿದೆ. ಈಗ ಉದಾಹರಣೆಗೆ ನಾವೇ ಹೇಳ್ಬೇಕಂದ್ರೆ, ನಾವು ವೆಬ್ ಸೀರೀಸ್ ನೋಡ್ತಾ ಇದ್ದೀವಿ. ಈ ಲಾಕ್ಡೌನಲ್ಲಂತೂ ಯಾವ ಭಾಷೆ ನೋಡಿದ್ದು ನನಗೆ ಗೊತ್ತಿಲ್ಲ. ಕನ್ನಡದಲ್ಲಿ ವೆಬ್ ಸೀರೀಸ್ ಓಪನ್ನೇ ಆಗಿಲ್ಲ. ಅಂದರೆ ಹೆಂಗೆ ಅಂದರೆ, ಊರ ಪಕ್ಕದ ಜಾಗ ಇದೆ, ಸೈಟೇ ಮಾಡಿಲ್ಲ ಅನ್ನಂಗೆ ಆಗಿದೆ.
ಈಗ ನೋಡಿ ಎಲ್ಲ ಭಾಷೆ ಓ ಟಿ ಟಿನಲ್ಲಿ ಕಾಣ್ತವೆ, ಕನ್ನಡ ಭಾಷೆಯು ಕಮ್ಮಿ ಇದ್ರೂ ಕೂಡ ಕಮ್ಮಿ. ಆಮೇಲೆ ನೀವು ಹೇಳ್ದಂಗೆ ಸಿನಿಮಾಗಳನ್ನ ಈಗ ಓ ಟಿ ಟಿ ಆಗಲಿ ಅಥವಾ ಟಿ ವಿ ರೈಟ್ಸ್ ಆಗಲಿ ತೊಗೊಳೋದೇ ಕಷ್ಟ. ಹಾಗೆ ಆಗಾದ್ಮೇಲೆ ಕಲಾವಿದರ ಕಷ್ಟ ಇನ್ನೂ ಅನುಭವಿಸ್ಬೇಕಾಗುತ್ತೆ. ಹೌದು ಅಲ್ವಾ? ಓಕೆ, ನಿಮಗೆ ಈಗ ಆ್ಯಸ್ ಎ ಪೋಷಕ ನಟರಾಗಿ ನಾನು ಎಲ್ಲ ಥರದ ಪಾತ್ರಗಳನ್ನು ಮಾಡ್ತೀನಿ ಅಂತ ಹೇಳ್ತೀರಿ. ಹಾಗೇನೆ, ಯಾಕಂದರೆ ನೀವು ಆಗಲೇ ಒಂದು ಮಾತಾಡಿದ್ರಿ, ಹೀರೋ ಆಗಿ ಸಕ್ಸಸ್ ಕಾಣೋದು ಭಾಳ ಕಷ್ಟ, ಅವ್ರು ಕಂಡ್ರು ಅಂದರೆ ಅವ್ರು ಗ್ರೇಟು ಅಂತ. ನಿಜವಾಗ್ಲೂ ನೀವು ಹೇಳಿದ್ರಿ. ಬಟ್ ಒಬ್ಬ ಪೋಷಕ ನಟನಾಗಿ ಗುರ್ಸ್ಕೊಡೋದು ಭಾಳ ಕಷ್ಟನೇ. ಈಗ ಎಕ್ಸಾಂಪಲ್ ಬಾಲಿವುಡ್ಡಲ್ಲಿ ನವಾಜುದ್ದೀನ್ ಸಿದ್ದಿಕಿ ಆಗಿರ್ಬೋದು, ಇರ್ಫಾನ್ ಖಾನ್ ಆಗಿರ್ಬೋದು, ಅವರೆಲ್ಲ ಇವತ್ತು ಅವ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂದ್ರೆ ಪೋಷಕ ಕಲಾವಿದರೆ. ಹಿಂದೆ ರಾಜ್ಕುಮಾರ್ ಸಿನಿಮಾಗಳು ಅಂದಾಗ ಅಲ್ಲಿ ನರಸಿಂಹರಾಜ್ ಇರಲೇಬೇಕಿತ್ತು. ಫಸ್ಟ್ ನರಸಿಂಹರಾಜ್ ಅವರ ಡೇಟ್ ಕೇಳಿಬಿಟ್ಟು ರಾಜ್ಕುಮಾರ್ ಕೊಡ್ತಾ ಇದ್ರಂತೆ ಅಲ್ವಾ? ಸೊ ಪೋಷಕ ಕಲಾವಿದ, ಪೋಷಕ ನಟ ಯಾವತ್ತೂ ಸಪೋರ್ಟಿಂಗ್ ಆಗಿದ್ರು ಕೂಡ ಅವ್ರು ಇಲ್ದಲೇ ಹೀರೋ ಆಗೋಕ್ಕಾಗಲ್ಲ. ಹೌದು. ಹಾಗಾಗಿ ನೀವು ಯಾವತ್ತೂ ನಾನು ಹೀರೋ ಆಗಬೇಕಂತ ಅಂದ್ಕೊಂಡವನು ನನಗೆ ಪೋಷಕ ನಟ ಆಗ್ತಾಯಿದ್ದೀನಿ ಅನ್ನೋ ಬೇಸರ ಏನು ಮಾಡ್ಕೋಕೆ ಹೋಗ್ಬೇಡಿ. ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮ ಥರದೇ ಭಾಳಷ್ಟು ಜನ ಊರು ಬಿಟ್ಟು ಬಂದು ಹೀರೋರು ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಒಬ್ಬ ನಟ ಆಗಬೇಕು, ನಾನೊಬ್ಬ ಕಲಾವಿದ ಆಗಬೇಕು ಅಥವಾ ಹೀರೋ ಆಗಬೇಕು ಅಂತ. ಹೌದು. ಸ್ಟ್ರಗ್ಲಿಂಗ್ ಇವತ್ತು ಇದ್ದಾರೆ. ಎಲ್ಲೋ ಒಂದು ಸಿನಿಮಾ 2 ಸಿನಿಮಾ ಮಾಡ್ತಾರೆ, ಅದು ಸಿನಿಮಾ ಕ್ಲಿಕ್ ಆಗಲ್ಲ, ಆ ಪ್ರಯತ್ನದಿಂದ ಹಿಂದೆ ಸರಿದು ಬಿಡ್ತಾರೆ. ಅವ್ರ ಆಸೆಗಳು ಅಲ್ಲೇ ನುಚ್ಚು-ನೂರು. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ನಾನು ಅವ್ರಿಗೆ ಹೇಳೋದು, ಈಗ ನಾವು ಹಾಸನದಲ್ಲಿದ್ದಾಗ, ಈಗ ನಮ್ಮ ಹಾಸನದಲ್ಲೇ ತೊಗೊಂಡ್ರೆ, ಈಗ ನಾವು ಊರಿಗೆ ಹೋಗಿದ್ದೆ, ಅವಾಗ ಸೀರಿಯಲ್ ತುಂಬ ಹಿಟ್ಟಾಗೋಗಿತ್ತು. ಯಾವ ರೇಂಜಿಗೆ ಅಂದರೆ ಯಾವ ಟೋಲಲ್ಲೂ ದುಡ್ಡು ಇಸ್ಕೊಂಡಿರಲಿಲ್ಲ, ಫಾಸ್ಟಾಗಿರಲಿಲ್ಲ ಆಗ. ಹೇ ಸಾರ್ ಅಂತ ಹೇಳ್ಬಿಟ್ಟು ಅವರೇ ಕಳಿಸೋರು. ನಮ್ಮನೆ ವೈಫ್ಗೆಲ್ಲ ಖುಷಿ, ಕಾರ್ಗೆ ಏನು ನಿಲ್ಲಿಸ್ತಾನೆ ಇಲ್ವಲ್ಲ ಅಂತ. ಅವಾಗ ನನ್ನ ಕಾರ್ ಇದ್ದಿದ್ದು ಅದು ಇಂಜಿನಿಯರಿಂಗಲ್ಲಿ ತೊಗೊಂಡಿದ್ದು, ನನ್ನ ಕಾರ್ ಇಲ್ಲಿಗೆ ಬಂದಮೇಲೆ ತೊಗೊಂಡಿಲ್ಲ. ಬಟ್ ನನಗನ್ಸಿದ್ದು, ಈಗ ಊರಿಗೆ ಹೋದ ತಕ್ಷಣ ಆ್ಯಕ್ಟಿಂಗ್ ಏನು ಮಾಡ್ತಿದ್ದೆ ಈಗ ಅನ್ನೋ ಊರವ್ರು ಯಾರೋ ದೊಡ್ಡವರು, ಆ್ಯಕ್ಟಿಂಗ್ ಹಳ್ಳೀಲಿ ಜೀವನಕ್ಕೆ ಅನ್ನೋದು. ಅಂದರೆ ಜೀವನಕ್ಕೆ ಕಲ್ಲ ಇದು ಅನ್ನೋದು ಹಳ್ಳಿಗೂ ಒಂಥರ ಸ್ಪ್ರೆಡ್ ಆಗ್ಬಿಟ್ಟಿದೆ. ಸಿನಿಮಾ ಅಂದರೆ ಜೀವನ ಅಲ್ಲ, ಅದು ಏನೋ ಶೋಕಿಗೆ ಮಾಡ್ತಾನೆ ಅಂತ. ನಾನು ಜಗಳ ಆಡ್ತಿದ್ದೆ, ಶೋಕಿಗಲ್ಲ ಇದು, ನಾನು ಮನಸ್ಸಿಟ್ಟು ಮಾಡಿರೋದು, ಇದೇ ಬದುಕು. ಇದೇ ಬದುಕು. ಮೇ ಬಿ ಶೋಕಿಗೆ ಸ್ಟಾರ್ಟ್ ಆಗಿರ್ಬೋದು ಇಂಟ್ರೆಸ್ಟು, ಬಣ್ಣ ಹಾಕಬೇಕು, ಆ್ಯಕ್ಟ್ ಮಾಡಬೇಕು ಅಂತ. ಬಟ್ ಒಳಗೆ ಬಂದಮೇಲೆ ಸೀರಿಯಸ್ ಆಗಿದ್ದೀನಿ ನಾನು. ಸೀರಿಯಸ್ನೆಸ್ ಇದೆ, ಇಲ್ಲೇ ಇದ್ದೀನಿ ಅಂತ. ಬಟ್ ಈಗ ಬರ್ತಿದಾರಲ್ಲ, ಈಗ ಬರ್ತಿರೋರು ತುಂಬ ಜನ ನಾನು ಮೀಟ್ ಮಾಡ್ತೀನಿ ಸೆಟ್ಟಲ್ಲಿ. ಸರ್ ನಾನು ಆ್ಯಕ್ಟ್ ಚೆನ್ನಾಗಿರ್ತಾನೆ, ಜಿಮ್ ಮಾಡಿರ್ತಾನೆ, ಒಳ್ಳೆ ಬಟ್ಟೆ ಹಾಕಿರ್ತಾನೆ, ಅದು ಇನಿಷಿಯಲ್ ಡೇಸ್, ಅದು ಕೂದಲೆಲ್ಲ ಒದ್ದಾಬಿಟ್ಟಿರ್ತಾನೆ, ಎಲ್ಲ ಸ್ಮಾರ್ಟ್ ಆಗಿರ್ತಾನೆ. ಮಾತಾಡಿಸಿದಾಗ ಯಾರೋ ಒಬ್ಬ ದೊಡ್ಡ ಇರೋ, ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಯಾರೋ ಧನು ಅವ್ರು ಇರ್ಬೋದು, ರಕ್ಷಿತ್, ಯಾರೋ ಒಬ್ಬ ಐಕಾನಾಗಿ ಇಟ್ಕೊಂಡಿದ್ರು. ಅದು ಐಕಾನಾಗಿ ಇಟ್ಕೊಂಡು ಅವ್ರ ಥರ ನಾನು ಹೇಳಿದ್ದೀನಿ, ಅವ್ರ ಥರ ಜರ್ನಿ ಮಾಡಿ ಅವ್ರ ಥರ ಆಗ್ತೀನಿ ಅಂದರೆ ಆಗಲ್ಲ. ಅವರೊಬ್ಬರೇ, ಧನಂಜಯ್ ಒಬ್ಬರೇ, ರಕ್ಷಿತ್ ಅವರೊಬ್ಬರೇ, ದರ್ಶನ್ ಸರ್ ಒಬ್ಬರೇ, ಸುದೀಪ್ ಸರ್ ಒಬ್ಬರೇ, ಪುನೀತ್ ಸರ್ ಒಬ್ಬರೇ, ಶಿವಣ್ಣ ಅವರೊಬ್ಬರೇ, ಮತ್ತಿನ್ನೊಬ್ಬರು ಆಗಲ್ಲ. ನಿಂದೇನಲ್ಲೂ ಇರಬೇಕು, ನಿಂದು ಯೂನಿಕ್ನೆಸ್ ಆಗಿ ಅಷ್ಟೇ, ನಿಂದು ಏನಲ್ಲೂ ಒಂದು ಯೂನಿಕ್ನೆಸ್ ಇರಬೇಕಲ್ಲ, ಅದನ್ನು ಬೆಳೆಸ್ಕೊಳ್ಳಿ ಅಂತ. ಕೆಲವರು ಬುದ್ಧಿಜೀವಿ ಥರ ಮಾತಾಡ್ತಾನೆ ಅಂತ ಅನ್ಕೋತಾರೆ. ಆಮೇಲೆ ಇನ್ನೊಂದೇನು ಅಂದರೆ, ಬರೋರು ಆಲ್ರೆಡಿ ಆ್ಯಕ್ಟ್ರ್ ಅಂದ ತಕ್ಷಣ ಒಂದು ಬೇಸಿಕ್ ಮಾಡ್ಕೋತಾರೆ, ನಾವು ಹಿಂಗೆ ಇರಬೇಕು, ಇಷ್ಟು ಈಗ ಕಂಫರ್ಟ್ ಇರಬೇಕು, ಹಂಗೆ ಅದಕ್ಕೆ ಒಂದಿಷ್ಟು ಸೋಲ ಮೇಂಟೈನ್ ಮಾಡಬೇಕು. ಇಲ್ಲ ಯಾರೋ ಅಣ್ಣ ಕೊಡ್ತಾನೆ, ಪಾಪ ಕೊಡ್ತಾರೆ, ಅದೆಲ್ಲ ಗ್ರೌಂಡಲ್ಲೇ ಇರ್ಬೋದು ಬೆಟ್ರು. ನನಗಿದು ಥಿಯೇಟ್ರ್ ಹೇಳ್ಕೊಟ್ಟಿದ್ದು. 10 ರೂಪಾಯಿ ಇದ್ರೂ ಜೀವನ ಮಾಡಬೇಕು, 100 ರೂಪಾಯಿದು ಜೀವನ. 100 ರೂಪಾಯಿ ಇದ್ದಾಗ ಯಾವುದೋ ದರ್ಶನಿಗೆ ಹೋಗ್ತೀನಿ ಕೂತ್ಕೊಳ್ಳೋ ಜಾಗಕ್ಕೆ, ಇಲ್ಲ 10 ರೂಪಾಯಿ ಗಾಡಿ ತಿನ್ಬಿಟ್ಟು ಹೋಗ್ತಾ ಇರೋದು. ಅದನ್ನು ಮೇಯ್ನ್ ಕಲಿಬೇಕು. ಅದನ್ನು ಹೆಚ್ಚಿನ ಜನ ಕಲಿಯಲ್ಲ. ಅದು ಏನಾಗುತ್ತೆ, ಅವನೇನು ಮಾಡ್ತಾನೆ, 2 ಸಿನಿಮಾ ಮಾಡ್ತಾನೆ, ಆ ಸ್ಕ್ರಿಪ್ಟ್ ಹೆಂಗಿರುತ್ತೆ ನೋಡಲ್ಲ. ಸರ್ ನಿಂಗೆ 2 ಫೈಟ್ ಇದೆ, 4 ಹಾಡಿದೆ ಅಂತಾರೆ. ಅವನು ಅದನ್ನು ನಂಬ್ಕೊಂಡು ನಾನು ಹೀರೋ ಅದೇ ಅಂತ ಬರ್ತಾನೆ, ಅದು ಫ್ಲಾಪ್ ಆಗುತ್ತೆ. ಅಂದರೆ ಅವನಿಗೆ ಕೋರ್ ರೈಟಿಂಗ್ ಅನ್ನೋದು ಗೊತ್ತಾಗೋದು ಒಂದು 5 ವರ್ಷ ಆದಮೇಲೆ. ಅವನು ಆ ಯೋಚನೆ ಮಾಡಿರಲ್ಲ, ನಾನು ಹೀರೋ ಆಗಿದ್ದೀನಿ, ಕಟ್ಔಟ್ ಬಂತು, ಸಿನಿಮಾ ಓಡಿಲ್ಲ, ಕನ್ನಡ ಇಂಡಸ್ಟ್ರಿ ಬೈಕೊಂಡು ಓಡ್ತಾನೆ. ಈ ಥರ ಸ್ಪ್ರೆಡ್ ಮಾಡಿರೋರೇ ನಮಗೆಲ್ಲ ಬೈತಿರೋದು ಈಗ. ಅಂದರೆ ಅವರು ಕರೆಕ್ಟ್ ಎಫರ್ಟ್ ಆಗ್ತಲೇ ಇಂಡಸ್ಟ್ರಿನ ಬೈದೋಗೆ ಸರಿಗಿಲ್ಲ ಅಂತ. ಈಗ ನಾನು ನಮ್ಮ ತಾಯಿಗೆ ಹೇಳ್ತಾ ಇದ್ದೀನಿ, ಈಗ ನೀನು ಕತ್ರಗುಪ್ಪೆ ಸಿಗ್ನಲಿಗೆ ಬಂದರೆ ಬಿಗ್ ಬಜಾರ್ ಹತ್ರ ನಿಂತ್ಕೊಂಡು ಯಾರನ್ನಲ್ಲಿ ಕೇಳು, ನಿಮ್ಮನೆ ಎಲ್ಲಿ ಅಂತ, ಯಾರೋ ಕತ್ರಗುಪ್ಪೆ ನೆಂಟರಿಗೆ ಅವ್ರು ಹೇಳ್ತಾರೆ, ಬಿಗ್ ಬಜಾರ್ ಇದೆಯಾ, ಅದು ಹಿಂದ್ಗಡೆ ಉಪ್ಪಿ ಸರ್ ಮನೆ ಇದೆಯಾ, ಅದು 2 ಕ್ರಾಸ್ ಆಚೆಗೆ ಬನ್ನಿ. ಉಪ್ಪಿ ಸರ್ ಮನೆ ಲೊಕೇಶನಾಗಿ ಹೋಗಿದೆ, ಫೇಮಸ್ ಆಗಿದೆ. ಮನೆ ಕಟ್ಟಿದ್ದಾರೆ ಅಂದರೆ ಸುಮ್ಮನೆ ಕಟ್ಟಿದಾರಾ? ಇಲ್ಲಾಗುತ್ತೆ. ಶಂಕರ್ನಾಗ್ ಸರ್ಕಲ್ ಅಂತಿದೆ, ಅಣ್ಣವ್ರ ಸರ್ಕಲ್ ಅಂತಿದೆ, ಅಣ್ಣವ್ರ ರೋಡ್ ಇದೆ, ಒಪ್ಪು ಸರ್ ರೋಡ್, ಇದೆಲ್ಲ ಹೆಂಗೆ ಸಾಧ್ಯ? ಇದೆಲ್ಲ ಇಲ್ಲಿ ಇಂಡಸ್ಟ್ರಿಲಿ ಇದ್ದೇ ಆಗಿರೋದು. ಅವರು ಸ್ಕ್ರ್ಯಾಚಿಂದ ಬಂದೇ ಇವೆಲ್ಲ ಆಗಿರೋದು. ಹೋಪ್ಸ್ ಇಡಬೇಕು. ಆಮೇಲೆ ಇಲ್ಲೇನಾಗಿದೆ ಅಂದರೆ ಸರ್, ನನ್ನ ಪ್ರಕಾರ
ಈವನ್ ನಮ್ಮ ಪೇರೆಂಟ್ಸ್ಗಳು ಕೂಡ ಮೆಟೀರಿಯಲಿಸ್ಟಿಕ್ ಆಗಿದೆ ಬಿಕಾಸ್ ಆಫ್ ಸಾಫ್ಟ್ವೇರ್. ಈಗ ಹೆಂಗೆ ಅಂದರೆ ಇಂಜಿನಿಯರಿಂಗ್ ಎಷ್ಟು ವರ್ಷನಾலும் ಮಾಡಲಿಕ್ಕೆ ಕೆಲಸ ಸಿಗುತ್ತೆ. ಒಂದು 5,000 ಕಂಪ್ನಿ ಇದೆ ಬೆಂಗಳೂರಲ್ಲಿ, ಬೇಡ ಪೂನಾಗೆ ಹೋಗ್ತೀನಿ, ಇಲ್ಲ ಹೈದರಾಬಾದ್ಗೆ ಹೋಗ್ತೀನಿ, ಚೆನ್ನೈಗೆ, ಎಲ್ಲ ಕಡೆ ಸಾಫ್ಟ್ವೇರ್ ಇದೆ ಇಂಡಿಯಾದಲ್ಲಿ. ಏನೋ ಒಂದು ಜಾಬ್ ಸಿಗುತ್ತೆ, ಒಂದು ಕಮ್ಮಿ ಸಂಬಳದಲ್ಲಿ 1 ವರ್ಷ ಮಾಡೋದು, ನೆಕ್ಸ್ಟ್ ಇಯರ್ ಡಬಲ್ ಆಗೇ ಆಗುತ್ತೆ ಇಂಜಿನಿಯರ್ಸ್. ಯಾಕೆಂದರೆ ಅಷ್ಟು ಜನ ಬೇಕು. ಅದು ಕ್ವಾಲಿಟಿ ವರ್ಕ್ ಏನು ಮಾಡ್ತೀನಿ ಅಂತ ಕೇಳಬಾರ್ದು. ಸಂಬಳ ಬರ್ತಿದೆ, ಊರಿಗೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾನೆ, ಅಷ್ಟು ನೋಡ್ತಿದ್ದಾರೆ. ಇಲ್ಲಿ ನಮ್ಮದು ಪ್ರೋಸೆಸ್ ಇದು. ಈಗ ಅಣ್ಣವ್ರು ಡಾಕ್ಟರ್ ರಾಜ್ಕುಮಾರ್ ದೇವತಾ ಮನುಷ್ಯ ಆಗೋಕ್ಕೆ ಬೆಡರ ಕಣ್ಣಪ್ಪದಿಂದ ಸ್ಟಾರ್ಟ್ ಆಗಿರಲಿಲ್ಲ. ಅದು ಶಬ್ದವೇದಿವರೆಗೂ ತೊಗೊಂಡಿದೆ, ಜರ್ನಿ ಇದೆ, ದೊಡ್ಡ ಜರ್ನಿ ಇದೆ. ಇವಾಗ ಉದಾಹರಣೆಗೆ ನಾವು ಈಗ ಧನಂಜಯ್ ಅವರು, ನನಗೆ ಧನಂಜಯ್ ಅವರು ಯಾಕೆ ಅನ್ನೋ ಹತ್ತಿರದಿಂದ ನೋಡಿದ ಒಬ್ಬ ಹೀರೋ. ಧನಂಜಯ್ ಅವರ ಅಣ್ಣ ನಾನು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು, ಗಿರೀಶ್. ಧನಂಜಯ್ ಅನ್ನೋ ನನ್ನ ತಮ್ಮ ಇದ್ದಾನೆ, ಸಿನಿಮಾ ಇಂಡಸ್ಟ್ರಿಗೆ ಬರ್ತಾನೆ ಅಂತ ಗಿರಿ ಹೇಳಿದ್ದು ನನ್ನ ಕಿವಿಲಿ ಇನ್ನೂ ಗುಯಿ ಅಂತಿದೆ. ಇವತ್ತು ಧನಂಜಯ್ ಅವರು ಪ್ರೊಡ್ಯೂಸರು, ರೈಟ್ರು, ಆ್ಯಕ್ಟ್ರು, ಈಗ ಡೈರೆಕ್ಟ್ರು ಆಗ್ಬೋದು ಮುಂದೆ. ಅಂದರೆ ಒಂದು ಪ್ಲ್ಯಾನ್ ಇರಬೇಕು, ಅದು ಒಂದಿನಕ್ಕಾಗಲ್ಲ. ಸ್ಟ್ರಗ್ಲಿಂಗ್ ಇದೆ. ಆಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಇಲ್ಲಿ ತಾಳ್ಮೆ, ಅದಕ್ಕೂ ಹೆಚ್ಚಾಗಿ ಅದೃಷ್ಟ ಅನ್ನೋದು ನಾನು ನಂಬಲ್ಲ. ಹೌದು, ಬಟ್ ಪರಿಶ್ರಮ ಇರಬೇಕು. ಆಮೇಲೆ ನನಗೆ ಇನ್ನೊಂದು, ನಾನು ಈ ಫೀಲ್ಡಿಗೆ ಬಂದು ಕಲ್ತಿದ್ದು ಹಂಬಲ್ನೆಸ್ ಇರಬೇಕು, ಹಂಬಲ್ ಆಗಿರಬೇಕು, ಡೌನ್ ಟು ಅರ್ತ್ ಇರಬೇಕು. ಆಮೇಲೆ ಎದುರುಗಡೆಯನ್ನು ಅರ್ಥ ಮಾಡ್ಕೋಬೇಕು. ಈಗ ನಥಿಂಗ್ ಬಟ್ ಈಗ ನೀವೊಂದು ಪಾತ್ರ ನಂಗೆ ಬರೆದ್ರೆ, ನೀವು ಬರ್ದಿದ್ದ ಪಾತ್ರದ ಒಂದು ಸೈಕಿಕ್ ಒಳಗೋಗ್ಬೇಕು ನಾನು. ಅಂದರೆ ಅವಾಗ ನಾನು ಕೇಳಿಸ್ಕೊಳ್ಳೋನಾಗಿರ್ಬೇಕು. ನಾನು ಅದೆಲ್ಲ ಆಗಲ್ಲ ಇಲ್ಲಿ, ಎಲ್ಲ ಕಳಿಸಿ ಮನೇಲಿಟ್ಟೇ ಬರಬೇಕು. ಅವಾಗ ಇದ್ದವನು ಲಾಂಗ್ ಟರ್ಮಲ್ಲಿ ಇದ್ದೇ ಇರ್ತಾನೆ, ಇಲ್ಲ ಅಂದವನಿಗೆ ಕಷ್ಟ. ಎಸ್, ಇಷ್ಟೊತ್ತು ಏನು ಅಶ್ವಿನ್ ಹಾಸನ್ ಅವರು ಮಾತಾಡಿದರು ಅಂದರೆ, ಅವ್ರು ಬಂದು 1 ದಶಕ ಆಯಿತು, 90 ಸಿನಿಮಾ ಆಗಿದೆ, ಈಗ 91ನೇ ಸಿನಿಮಾ ನಡೀತಾ ಇದೆ. ಕನ್ನಡ ಮಾತ್ರ ಅಲ್ಲ, ಪ್ರಭಾಷಾ ಸಿನಿಮಾಗಳು ಈಗ ಕೈ ಬೀಸಿ ಕರಿತಾ ಇದೆ ಅವ್ರನ್ನ. ಸೊ ಏರಿಳಿತಗಳು ಸಾಕಷ್ಟಾಗಿದೆ ಅವ್ರ ಲೈಫಲ್ಲಿ. ಅಂದರೆ ಒಂದು IT-BT ಕಂಪ್ನಿಯಲ್ಲಿ ಇದ್ದಂಥವ್ರು ಕಲೆನ ಆರಾಧಿಸ್ಕೊಂಡು, ಕಲೆನೇ ಪ್ರೀತಿಸ್ಕೊಂಡು, ಇಲ್ಲೇ ನಾನು ಬದುಕು ಕಟ್ಕೋಬೇಕು ಅಂತೇಳಿ ಬಂದರು. ಅವರು ಕೂಡ ಸಾಕಷ್ಟು ನೋವಾಗಿದೆ, ಬಿದ್ದಿದ್ದಾರೆ, ಎದ್ದಿದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ. ಇದೆಲ್ಲದರ ನಡುವೆ ಅವರು ಭಾವನೆಗಳನ್ನು ವ್ಯಕ್ತಪಡಿಸಿದರು ಒಂದಿಷ್ಟು. ಇಲ್ಲಿ ತಾಳ್ಮೆ ಇರಬೇಕು, ಅದ್ರ ಜೊತೆಗೆ ಯೋಗ ಇರಬೇಕು, ಎಲ್ಲದಕ್ಕೂ ಹೆಚ್ಚಾಗಿ ಪರಿಶ್ರಮ ಇರಬೇಕು ಅನ್ನೋ ಥರದ್ದು ಮಾತಾಡಿದ್ರು. ಸೊ ಅಶ್ವಿನ್ ಅವರೇ, ಸರ್, ನಿಮ್ಮ ಲೈಫ್ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರಲಿ. ಈ 90 ಮತ್ತು ಅದು ಮಲ್ಟಿಪಲ್ ಆಗಲಿ. ಮುಂದಿನ ದಿನಗಳಲ್ಲಿ ಒಂದಿಷ್ಟು ಸಕ್ಸಸ್ ನಿಮ್ಗೆ ಸಿಗಲಿ. ಸೊ ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ ನೀವೊಬ್ಬ ಒಳ್ಳೆ ಕಲಾವಿದರಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ರಿ ಅಂತೇಳಿ ನಾವು ಆಶಿಸ್ತೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನನಗೂ ಈ ಕರ್ನಾಟಕ TV ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ, ಯಾಕೆ ನಾನು ಇದು ಒನ್ ಆಫ್ ದಿ ಸಬ್ಸ್ಕ್ರೈಬರ್. ಓಕೆ, ನಾನು ನೋಡ್ತಿದ್ದೆ. ಅಂದರೆ ಈಗ ನೀವು ಬಂದಮೇಲೆ ಸಿನಿಮಾದ್ದು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಇದು ಪೊಲಿಟಿಕ್ಸ್ಗೆ ಸರ್ವ್ ಮಾಡ್ತಿದ್ದು ಇಂಟರ್ವ್ಯೂ ಸೂಪರ್ ಇಷ್ಟ ಆಗಿತ್ತು ನನಗೆ. ಯಾಕೆಂದರೆ ಅವ್ರು ನಮ್ಮ ಹಾಸನ ಮಂಡ್ಯ ಸ್ಲ್ಯಾಂಗಲ್ಲಿ ಮಾತಾಡ್ತಿದ್ರು ಬಿಫೋರ್ ಈ ನಮ್ಮ MLA ಎಲೆಕ್ಷನ್ ಟೈಮಲ್ಲಿ. ಅವಾಗ ನಾನು ಸಬ್ಸ್ಕ್ರೈಬ್ ಆಗಿದ್ದು. ಸೊ ಇಲ್ಲಿ ಚಾನ್ಸ್ ಸಿಕ್ಕಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.